Hello dear students, I hope you all are familiar with what is anatomy by now and you have practiced the diagrams of transverse sections of the stem, root as well as leaves. Anatomy ನಿಮಗೆ ಕರೆಕ್ಟಾಗಿ ಅಂದರೆ ನೀವು ಆ ಡಯಾಗ್ರಾಮ್ಸ್ನ ಕರೆಕ್ಟಾಗಿ ಕಲಿತ್ರೆ ಮಾತ್ರ ನೆಕ್ಸ್ಟ್ ಈ ಕಾನ್ಸೆಪ್ಟ್ಸ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಬಿ ಫೆಮಿಲಿಯರ್ ವಿತ್ ದ ಡಯಾಗ್ರಾಮ್ಸ್, ಟ್ರಾನ್ಸ್ವರ್ಸ್ ಸೆಕ್ಷನ್ಸ್ ಆಫ್ ಸ್ಟೆಮ್ ಮತ್ತು ಲೀಫ್ ಮತ್ತು ರೂಟನ್ನು ಕರೆಕ್ಟಾಗಿ ಕಲ್ತ್ಕೊಂಡಾದ್ಮೇಲೆ ಈ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಐ ಹ್ಯಾವ್ ಟೋಲ್ಡ್ ಯು ಮೆರಿಸ್ಟಮ್ಸ್ ಬಗ್ಗೆ ಹೇಳಿದಾಗ ಐ ಹ್ಯಾವ್ ಟೋಲ್ಡ್ ಯು ಇನ್ಕ್ರೀಸ್ ಇನ್ ಲೆಂತ್ ಬಗ್ಗೆ ಹೇಳಿದ್ದೇನಲ್ವಾ? ಎಸ್. ಸೊ ಪ್ಲಾಂಟ್ಸಲ್ಲಿ ವೆನ್ ಇಟ್ ಕಮ್ಸ್ ಟು ರೂಟ್ಸ್ ಆ್ಯಂಡ್ ಸ್ಟೆಮ್, ಓಕೆ, ಪ್ಲಾಂಟ್ಸಲ್ಲಿ ವೆನ್ ಇಟ್ ಕಮ್ಸ್ ಟು ರೂಟ್ಸ್ ಆ್ಯಂಡ್ ಸ್ಟೆಮ್ ದೇ ಶೋ ಇನ್ಕ್ರೀಸ್ ಇನ್ ಲೆಂತ್. ಓಕೆ, ರೂಟ್ ಮತ್ತು ಸ್ಟೆಮ್ ಎರಡು ದೇ ಶೋ ಇನ್ಕ್ರೀಸ್ ಇನ್ ಲೆಂತ್. ಸೊ ಇನ್ಕ್ರೀಸ್ ಇನ್ ಲೆಂತ್ ಇದೆಯಲ್ಲ, ದಿಸ್ ಇಸ್ ಕಾಸ್ಡ್ ಬೈ the activity of apical meristem. Okay, so increase in length ತೋರಿಸ್ತಾ ಇದೆ. increase in length, ಉದ್ದ ಯಾಕೆ ಜಾಸ್ತಿ ಆಗ್ತಾ ಇದೆ? because of the activity of apical meristem. okay, this type of growth ಇದೆಯಲ್ವಾ, increase in length ಆಗುವಂಥದ್ದು, ಈ type of growth ನ primary growth ಅಂತ ಕರೀತಾರೆ. Okay, this type of growth is called as primary growth ಅಂತ ಕರೀತಾರೆ. ಈಗ ಇದೇ ರೂಟ್ಸ್ ಆ್ಯಂಡ್ ಸ್ಟೆಮ್, ಬಟ್ ಎಲ್ಲ ಕಡೆಯಲ್ಲಿ ಅಲ್ಲ. ಓಕೆ, ಇದು ಇನ್ ಕೇಸ್ ಆಫ್ ಡೈಕಾಟ್ಸ್ ಮಾತ್ರ. ಡೈಕಾಟಿಲಿಡಾನ್ಸ್ ಅಂತ ಕೇಳಿದ್ದೀರಲ್ವಾ? ಸೊ ಡೈಕಾಟ್ ಪ್ಲ್ಯಾಂಟ್ಸಲ್ಲಿ ಮಾತ್ರ, ಓಕೆ, ಡೈಕಾಟ್ಸಲ್ಲಿ ಮಾತ್ರ ಸ್ಟೆಮ್ ಮತ್ತು ರೂಟ್ಸ್ ಅವರು ಇನ್ಕ್ರೀಸ್ ಇನ್ ಲೆಂತ್ ಮಾತ್ರ ಅಲ್ಲ, ದೇ ಶೋ ಇನ್ಕ್ರೀಸ್ ಇನ್ ಗರ್ತ್ ಆಲ್ಸೋ. ಗರ್ತ್ ಅಂದರೆ ಹೀಗೆ ಗ್ರೋತ್. ಸಿ, ಲೆಂತ್ ಅಂದರೆ ಹೀಗೆ ಉದ್ದ ಆಗ್ತಾ ಹೋಗೋದಲ್ವಾ? ಸೊ ಗರ್ತ್ ಅಂದರೆ ಏನು? ಇನ್ಕ್ರೀಸ್ ಇನ್ ಗರ್ತ್ ಅಂದರೆ ಹೀಗೆ ಹೀಗೆ, ಓಕೆ, ಈ ಥರ ಅಗಲ ದೊಡ್ಡ ಆಗ್ತಾ ಹೋಗುತ್ತೆ, ಅಗಲ ಆಗ್ತಾ ಹೋಗುತ್ತೆ, ಈ ಥರ ಗ್ರೋತ್ ತೋರಿಸೋದು. ಓಕೆ, ಸೊ ಯಾವುದರಲ್ಲಿ ಮಾತ್ರ? ಡೈಕಾಟ್, ಸ್ಟೆಮ್ ಆ್ಯಂಡ್ ಡೈಕಾಟ್ ರೂಟ್ಸಲ್ಲಿ ಮಾತ್ರ. ಡೈಕಾಟ್, ಸ್ಟೆಮ್ ಆ್ಯಂಡ್ ರೂಟ್ ಶೋಸ್ ಇನ್ಕ್ರೀಸ್ ಇನ್ ಗರ್ತ್ ಆಲ್ಸೋ. ಗರ್ತ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಲೆಂತಿನ ಆಕ್ಟಿವಿಟಿಗೆ ಎಪಿಕಲ್ ಮೆರಿಸ್ಟಮ್ ಅಂದರೆ ಲೆಂತ್ ಇನ್ಕ್ರೀಸ್ ಆಗಲಿಕ್ಕೆ ಆಕ್ಟಿವಿಟಿ ಆಫ್ ಎಪಿಕಲ್ ಮೆರಿಸ್ಟಮ್ ರೆಸ್ಪಾನ್ಸಿಬಲ್ಲು, ಇನ್ಕ್ರೀಸ್ ಇನ್ ಗರ್ತ್ ಆಗಲಿಕ್ಕೆ lateral meristem is responsible. Okay, lateral meristem is responsible. So lateral meristem alli again we have two types of meristem. ಒಂದು vascular cambium ಅಂತ ಕರೀತೇವೆ, ಒಂದು vascular cambium, ಇನ್ನೊಂದು ಕಾರ್ಕ್ cambium. ಓಕೆ, ಇನ್ನೊಂದು ಕಾರ್ಕ್ ಕೇಂಬಿಯಂ. ಲ್ಯಾಟರಲ್ ಮೆರಿಸ್ಟಮ್ ಅಲ್ಲಿ ಟೂ ಟೈಪ್ಸ್ ಇದೆ, ಒಂದು ವ್ಯಾಸ್ಕ್ಯುಲಾರ್ ಕೇಂಬಿಯಂ, ಇನ್ನೊಂದು ಕಾರ್ಕ್ ಕೇಂಬಿಯಂ. ಸೊ ವ್ಯಾಸ್ಕ್ಯುಲಾರ್ ಕೇಂಬಿಯಂ ಮತ್ತು ಕಾರ್ಕ್ ಕೇಂಬಿಯಂನ ಆಕ್ಟಿವಿಟಿ ಇಂದ ದೇರ್ ಇಸ್ ಇನ್ಕ್ರೀಸ್ ಇನ್ ದ ಗರ್ತ್. ಆಯ್ತಾ? ಹಾಗಾದರೆ ಈ ತರಹದ ಇನ್ಕ್ರೀಸ್ ಇನ್ ಗರ್ತನ ಏನಂತ ಕರೀತಾರೆ ಅಂತ ಕೇಳಿದ್ರೆ ಇಟ್ ಇಸ್ ಕಾಲ್ಡ್ ಸೆಕೆಂಡರಿ ಗ್ರೋತ್. ಓಕೆ, ಇನ್ಕ್ರೀಸ್ ಇನ್ ಗರ್ತನ ಏನಂತ ಕರೀತಾರೆ? ಸೆಕೆಂಡರಿ ಗ್ರೋತ್ ಅಂತ ಕರೀತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ನೌ. ಅರ್ಥ ಆಯ್ತಾ? ಸೊ ಟುಡೇ ವಿ ವಿಲ್ ಸ್ಟಡಿ ಅಬೌಟ್ ವಾಟ್ ಇಸ್ ಸೆಕೆಂಡರಿ ಗ್ರೋತ್, ಹೇಗೆ ಆಗತ್ತೆ ಇದು ಅಂತ ಕಲಿತಾ ಹೋಗೋಣ. ಐ ವಿಲ್ ರಿಪೀಟ್ ಅಗೇನ್. ಸೊ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಕಲ್ತಿದ್ದೇವೆ, ದೇರ್ ವಿಲ್ ಬಿ, ಓಕೆ, ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್, ಸ್ಟೆಮ್ ಮತ್ತು ರೂಟ್ ಎರಡೂ ಕೂಡ ಇಟ್ ವಿಲ್ ಶೋ ಇನ್ಕ್ರೀಸ್ ಇನ್ ಇಟ್ಸ್ ಲೆಂತ್. ಓಕೆ, ಆ ಇನ್ಕ್ರೀಸ್ ಇನ್ ಇಟ್ಸ್ ಲೆಂತ್ ಆಗೋದು ಡ್ಯೂ ಟು ದ ಆಕ್ಟಿವಿಟಿ ಆಫ್ a meristematic tissue called apical meristem. Increase in length ಆಗೋದು apical meristem ನಿಂದ. ಸೊ ದಿಸ್ ಇನ್ಕ್ರೀಸ್ ಇನ್ ಲೆಂತ್ನ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೇವೆ. ಓಕೆನಾ? ಸೊ ಡೈಕಾಟ್ಸಲ್ಲಿ ಮಾತ್ರ, ಕೆಲವು ಡೈಕಾಟ್ಸ್ ಇದೆ, ಡೈಕಾಟ್ಸಲ್ಲಿ ಮಾತ್ರ ಸ್ಟೆಮ್ ಮತ್ತು ರೂಟ್ ಇನ್ಕ್ರೀಸ್ ಇನ್ ಲೆಂತ್ ಮಾತ್ರ ಅಲ್ಲ, ಇಟ್ ಆಲ್ಸೋ ಸ್ಟಾರ್ಟ್ ಶೋಯಿಂಗ್
ಇನ್ಕ್ರೀಸ್ ಇನ್ ಗರ್ತ್, ಗರ್ತ್ ಕೂಡ ಜಾಸ್ತಿ ಆಗೋದು, ಹೀಗೆ ಕೂಡ ಜಾಸ್ತಿ ಆಗೋದು, ಇನ್ಕ್ರೀಸ್ ಇನ್ ಗರ್ತ್ ಅನ್ನು ತೋರಿಸುತ್ತೆ. ದಿಸ್ ಇನ್ಕ್ರೀಸ್ ಇನ್ ಗರ್ತ್ ಈಸ್ ಡ್ಯೂ ಟು ದ ಆಕ್ಟಿವಿಟಿ ಆಫ್ lateral meristem. So lateral meristem includes vascular cambium and cork cambium. So this increase in girth, ಈ ತರಹದ ಗ್ರೋತ್ಗೆ ನಾವು secondary growth ಅಂತ ಕರಿತೇವೆ. Okay, this type of growth is called as secondary growth. So let us study in today's class about secondary growth. ಸೆಕೆಂಡರಿ ಗ್ರೋತ್ಗೆ ರೆಸ್ಪಾನ್ಸಿಬಲ್ ಐ ಹ್ಯಾವ್ ಟೋಲ್ಡ್ ಯು ವಾಸ್ಕ್ಯುಲಾರ್ ಕೇಂಬಿಯಮ್ ಮತ್ತು ಕಾರ್ಕ್ ಕೇಂಬಿಯಮ್ ಅಂತ ಹೇಳಿದ್ದೇನೆ. ಫಸ್ಟ್ ಇವತ್ತಿನ ಕ್ಲಾಸಲ್ಲಿ ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಇಸ್ ವಾಸ್ಕ್ಯುಲಾರ್ ಕೇಂಬಿಯಮ್ ಅಂತ ಕಲಿಯೋಣ. ಓಕೆ, ಲೆಟ್ ಅಸ್ ಸಿ ವಾಟ್ ಇಸ್ ವಾಸ್ಕ್ಯುಲಾರ್ ಕೇಂಬಿಯಮ್. ಸೊ ವಾಸ್ಕ್ಯುಲಾರ್ ಕೇಂಬಿಯಮ್ ಅಂತ ಬಂದಾಗ ದಿಸ್ ಇಸ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ that cuts off the vascular tissue xylem and phloem. ಓಕೆನಾ? ಸೊ ಆ್ಯಕ್ಚುಲಿ ವಾಸ್ಕ್ಯುಲರ್ ಕೇಂಬಿಯಮ್ ಅನ್ನೋದು ಏನು? ಮೆರಿಸ್ಟಮ್ಯಾಟಿಕ್ ಟಿಶ್ಯೂನೇ ದಟ್ ಕಟ್ಸ್ ಆಫ್ ದ ವಾಸ್ಕ್ಯುಲರ್ ಟಿಶ್ಯೂಸ್ xylem and phloem. ಸೊ ಇನಿಷಿಯಲಿ ಇದಕ್ಕೆ ನಾನು ಅದಕ್ಕೆ ಹೇಳಿದ್ದು ಅನಾಟಮಿ ಗೊತ್ತಿರಬೇಕು ನಿಮಗೆ ಅಂತ. ಸೊ ಅನಾಟಮಿ ಅಂತ ಬಂದಾಗ ನಾನು ನಿಮಗೆ ಹೇಳಿದ್ದೇನೆ ಡೈಕಾಟ್ ಸ್ಟೆಮ್ ಅಂತ ಬಂದಾಗ, ಓಕೆ, ಡೈಕಾಟ್ ಸ್ಟೆಮ್ ಅಂತ ಬಂದಾಗ ನೀವು ಸೆಕ್ಷನನ್ನು ತೆಗೆದಾಗ ಹೇಗೆ ಕಾಣಿಸುತ್ತೆ ಅಂತ ಮೊನ್ನೆ ಹೇಳಿದ್ದೆ ನಾನು ನಿಮಗೆ, ಈ ಥರ ಹೇಳಿದ್ದೆ ಅಲ್ವಾ? ಹೇಗೆ ಕಾಣಿಸುತ್ತೆ ನಮಗೆ? ವಾಸ್ಕ್ಯುಲಾರ್ ಬಂಡಲ್ಸ್ ಆರ್ ಪ್ರೆಸೆಂಟ್ ಇನ್ ಅ ಫಾರ್ಮ್ ಆಫ್ ಅ ರಿಂಗ್ ಅಂತ ಹೇಳಿತ್ತು, ನೆನಪಿದ್ಯಾ? ಎಸ್, ಹೀಗೆ ಕಾಣಿಸೋದು ನೆನಪಿದೆ ಅಲ್ವಾ ನಿಮಗೆ ಇದು? ಸೊ ವಾಸ್ಕ್ಯುಲಾರ್ ಯಾವುದಕ್ಕೆ ಬಂದಾಗ ಓಕೆ. ಸೊ ವಾಸ್ಕ್ಯುಲಾರ್ ವಾಟ್ ಇಸ್ ದಟ್? ವಾಸ್ಕ್ಯುಲಾರ್ ಕೇಂಬಿಯಮ್ ಬಗ್ಗೆ ಹೇಳ್ತಿದ್ದೇನಲ್ವಾ? ವಾಸ್ಕ್ಯುಲಾರ್ ಕೇಂಬಿಯಮ್ ಆರ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ದಟ್ ಕಟ್ಸ್ ಆಫ್ ದ ವಾಸ್ಕ್ಯುಲಾರ್ ಟಿಶ್ಯೂಸ್ ಲೈಕ್ xylem ಆ್ಯಂಡ್ phloem. ಆಯಿತಾ? ಸೊ ಏನಾಗುತ್ತೆ ಅಂದರೆ ನಾನು ಹೇಳ್ತಾ ಇದ್ದೇನೆ, ದಿಸ್ ಇಸ್ ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಸ್ಟೆಮ್. ಓಕೆ, ಟ್ರಾನ್ಸ್ವರ್ಸ್ ಸೆಕ್ಷನ್ ಆಫ್ ಸ್ಟೆಮ್ ಇದು. ನೀವು ಹಾಗೆ ತೆಗೆದು ನೋಡಿದಾಗ ನಾನು ಹೇಳಿದ್ದೇನೆ ನಿಮಗೆ ವಾಸ್ಕ್ಯುಲಾರ್ ಕೇಂಬಿಯಮ್ ಅಂದರೆ xylem ಮತ್ತು phloem ಅರೇಂಜ್ಮೆಂಟ್, ಆ ವಾಸ್ಕ್ಯುಲಾರ್ ಬಂಡಲ್ ನಿಮಗೆ ಹೇಗೆ ಕಾಣಿಸುತ್ತೆ? ವಾಸ್ಕ್ಯುಲಾರ್ ಬಂಡಲ್ ಕ್ಯಾನ್ ಬಿ ಸೀನ್ ಇನ್ ಅ ಫಾರ್ಮ್ ಆಫ್ ಅ ರಿಂಗ್ ಅಂತ ಹೇಳಿದ್ದೆ ಅಲ್ವಾ? ವಾಸ್ಕ್ಯುಲಾರ್ ಬಂಡಲ್ ರಿಂಗಿನ ರೂಪದಲ್ಲಿ, ಇಲ್ಲಿ ನೋಡಿ ರಿಂಗ್ ಫಾರ್ಮಲ್ಲಿ ಅರೇಂಜ್ ಆಗಿದೆ. ಆಯಿತಾ? ಈ ವಾಸ್ಕ್ಯುಲಾರ್ ಬಂಡಲ್ನಲ್ಲಿ ಹೇಳಿದ್ದೆ ನಿಮಗೆ ಅವತ್ತು, ಇಲ್ಲಿ ಏನಿರುತ್ತೆ? ಒಳಗಡೆ xylem, ಇಲ್ಲಿ phloem. ಓಕೆ, ಇಲ್ಲಿ xylem ಮತ್ತು phloem ಹೀಗೆ ಪ್ರೆಸೆಂಟ್ ಆಗಿದೆ. ಜಸ್ಟ್ ರೈಟಿಂಗ್ ಲೈಕ್ ದಿಸ್ ನಿಮಗೆ ಅರ್ಥ ಆಗಲಿಕ್ಕೆ. ಸೊ xylem ಆ್ಯಂಡ್ phloem, ಇಲ್ಲೆಲ್ಲ ಕೆಳಗಡೆ xylem, ಇಲ್ಲೆಲ್ಲ xylem, ಮೇಲೆ ಇಲ್ಲಿ phloem. ಓಕೆ, ಈಗ ವಾಸ್ಕ್ಯುಲಾರ್ ಕೇಂಬಿಯಮ್ ಅಂದ್ರೆ ಏನು ಗೊತ್ತಾ? ಈ xylem phloemನ ಮಧ್ಯ ಒಂದೇ ಒಂದು ಪ್ಯಾಚ್ ಈ ಥರ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಪ್ರೆಸೆಂಟ್ ಆಗಿರುತ್ತೆ. xylem phloemನ ಮಧ್ಯ ಒಂದು ಸಿಂಗಲ್ ಸ್ಮಾಲ್ ಪ್ಯಾಚ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇದು. ಓಕೆ, ಸ್ಮಾಲ್ ಪ್ಯಾಚ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇದನ್ನೇ ಏನಂತ ಕರೆಯೋದು ನಾವು? ವಾಸ್ಕ್ಯುಲಾರ್ ಕೇಂಬಿಯಮ್ ಅಂತ ಕರೆಯೋದು. ಆರೆಂಜ್ ಕಲರ್ ಈ ಥರ ಲೈನ್ಸ್ ಬರ್ದಿದ್ದಾನಲ್ವಾ? xylem phloemನ ಮಧ್ಯ ಇರುವ ಸ್ಮಾಲ್ ಪ್ಯಾಚ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇದನ್ನು ನಾವೇನಂತ ಕರಿತೇವೆ? ವಾಸ್ಕ್ಯುಲಾರ್ ಕೇಂಬಿಯಮ್. ಈಗ let us study about the formation of the cambial ring. This is very very important. ನಿಮಗೆ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ಸ್ಟೆಮ್ ಅಂತ 5 ಮಾರ್ಕ್ಸ್ಗೆ ಯೂಶ್ವಲಿ ಕ್ವೆಶ್ಚನನ್ನು ಕೇಳ್ತಾರೆ. ಇಲ್ಲಿಂದ ಶುರು ಮಾಡಬೇಕು ನೀವು ಬರೀಲಿಕ್ಕೆ. ಓಕೆ, ದೇ ವಿಲ್ ಆಸ್ಕ್ ಯು ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ಸ್ಟೆಮ್ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ಸೆಕೆಂಡರಿ ಗ್ರೋತ್, ಈಗ ಇದನ್ನು ಒಂದು ಸ್ಟೆಮ್, ಇದು ಸ್ಟೆಮ್ ಆಯಿತಾ? ಏನಾಗಬೇಕು? ಇನ್ಕ್ರೀಸ್ ಇನ್ ಗರ್ತ್ ಆದರೆ ತಾನೇ ನಾವು ಅದನ್ನು ಸೆಕೆಂಡರಿ ಗ್ರೋತ್ ಅಂತ ಕರೆಯೋದು. ಸೊ ಇನ್ಕ್ರೀಸ್ ಇನ್ ಗರ್ತ್ ಆಗಬೇಕು. ಹೇಗೆ ಆಗತ್ತೆ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಇಸ್ ಫಾರ್ಮೇಷನ್ ಆಫ್ cambial ring. Okay, formation of cambial
ರಿಂಗ್ ಅಂತ ಬರೀತೀರಾ. ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗಲ್ಲಿ ಓಕೆ, ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗಲ್ಲಿ ಏನು ಬರೀತೇವೆ ಗೊತ್ತಾ ನಾವು? ಸೊ ಈ ಡೈಕಾಟ್ ಸ್ಟೆಮ್ಮಲ್ಲಿ ಈ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಪ್ರೆಸೆಂಟ್ ಆಗಿರತ್ತಲ್ವಾ, ಈ ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಇರುವಂತಹ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಗೆ ನಾವು ಏನಂತ ಕರಿಬೇಕು ಗೊತ್ತಾ? ಇದನ್ನು ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರಿತೀರಾ. ಏನಂತ ಕರಿತೀರಾ? ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಂ. ಓಕೆ, ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರಿತೀರಾ. ಗೊತ್ತಾಗ್ತಿದೆ ಅಲ್ವಾ? ಆಯ್ತಾ? ಸೊ ದಿಸ್ ಇಸ್ ವ್ಯಾಸ್ಕ್ಯುಲಾರ್ ಬಂಡಲ್. ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಇರುವಂಥ ಇದು ಪ್ಯಾಚ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇದು ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಇರೋದ್ರಿಂದ ಇದನ್ನು ಇಂಟ್ರಾ ಅಂದರೆ ಯಾವಾಗಲೂ ವಿದಿನ್ ಅಂತ ಅರ್ಥ ತಾನೆ. ಸೊ ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರೋದ್ರಿಂದ ಇದನ್ನು ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರಿತೇವೆ. ಓಕೆ, ಈಗ ಆ್ಯಕ್ಚುಲಿ ಈ ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯ ಈ ಥರ ರೀಜನ್ಸ್ ಇರತ್ತಲ್ಲ, ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯ ಈ ರೀಜನ್ ಇದೆಯಲ್ಲ, ಇಲ್ಲಿ ಪ್ಯಾರನ್ಕೈಮಾ ಸೆಲ್ಸ್ ಇರುತ್ತೆ. ಓಕೆ, ಸೊ ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯ ಇರುವ ಈ ಪ್ಯಾರನ್ಕೈಮಾ ಸೆಲ್ಸ್ಗೆ ಆ್ಯಕ್ಚುಲಿ ನಾವು ಏನಂತ ಕರಿತೇವೆ ಅಂದರೆ ಮೆಡ್ಯುಲರಿ ಸೆಲ್ಸ್ ಅಂತ ಕರಿತೇವೆ. ಓಕೆ, ಮೆಡ್ಯುಲರಿ ಸೆಲ್ಸ್ ಅಂತ ಕರಿತೇವೆ. ಓಕೆನಾ? ಅಥವಾ ಮೆಡ್ಯುಲರಿ ರೇಸ್ ಅಂತ ಕರಿತೇವೆ. ಓಕೆ, ಎನಿವೇಸ್ ಮೆಡ್ಯುಲರಿ ಸೆಲ್ಸ್ ಆರ್ ಮೆಡ್ಯುಲರಿ ರೇಸ್ ಅಂತ ಬರೀರಿ. ಓಕೆ, ದ ಪ್ಯಾರನ್ಕೈಮಾ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಬಿಟ್ವೀನ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಆಯಿತಾ? ಈಗ ಇದು ಆ್ಯಕ್ಚುಲಿ ಏನಂತ ಹೇಳಿದೆ? ಪ್ಯಾರನ್ಕೈಮಾ ಸೆಲ್ಸ್. ಆಯಿತಾ? ಬಟ್ ಯಾವಾಗ ಇಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಸ್ಟಾರ್ಟ್ಸ್ ಡಿವೈಡಿಂಗ್, ಓಕೆ, ಯಾವಾಗ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಡಿವೈಡ್ ಆಗಲಿಕ್ಕೆ ಶುರು ಮಾಡುತ್ತೋ ಆಗ ಅಡ್ಜಸೆಂಟ್ ಆಗಿ ಪಕ್ಕದಲ್ಲಿ ಇರುವಂತಹ ಪ್ಯಾರನ್ಕೈಮಾ ಸೆಲ್ಸ್ ಏನಾಗುತ್ತೆ ಗೊತ್ತಾ? ದೇ ಆಲ್ಸೋ ಸ್ಟಾರ್ಟ್ಸ್ ಡಿವೈಡಿಂಗ್. ಅರ್ಥ ಆಗ್ತಿದೆಯಲ್ಲ? ಇದು ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಇರುವ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಕೆ, ಸೊ ಗಿಡಗಳಿಗೆ ಸ್ವಲ್ಪ ವರ್ಷ ಆದಮೇಲೆ ಏನಾಗುತ್ತೆ? ಇದು ಈಗ ಡಿವೈಡ್ ಆಗಲಿಕ್ಕೆ ಶುರುವಾಗುತ್ತೆ. ಅದು ಮೆರಿಸ್ಟಮ್ಯಾಟಿಕ್ ಅಲ್ವಾ? ಸೊ ಸ್ವಲ್ಪ ವರ್ಷ ಆದಮೇಲೆ ಅದು ಡಿವೈಡ್ ಆಗಲಿಕ್ಕೆ ಶುರುವಾಗುತ್ತೆ. ಯಾವಾಗ ಇಲ್ಲಿರುವ ಸೆಲ್ಸ್ ಡಿವೈಡ್ ಆಗಲಿಕ್ಕೆ ಶುರುವಾಗುತ್ತೋ, ಓಕೆ, ಪಕ್ಕದಲ್ಲೇ ಆ್ಯಕ್ಚುಲಿ ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯೆ ಇರುವಂಥ ಪ್ಯಾರನ್ಕೈಮಾ ಸೆಲ್ಸ್ಗೆ ಮೆಡ್ಯುಲರಿ ರೇಸ್ ಅಂತ ಕರಿತೇವಲ್ವಾ? ದ ಸೆಲ್ಸ್ ಆಫ್ ದ ಮೆಡ್ಯುಲರಿ ರೇಸ್ ಈಗ ದೇ ಬಿಕಮ್ ಆ್ಯಕ್ಟಿವ್. ಅವರಿಗೂ ಏನಾಯ್ತು? ಅವರು ಪ್ಯಾರನ್ಕೈಮಾ ಆಗಿದ್ರು, ಈಗ ಅವ್ರು ಏನಾಗ್ತಿದ್ದಾರೆ? ಮತ್ತೆ ವಾಪಸ್ ಮೆರಿಸ್ಟಮ್ಯಾಟಿಕ್ ಆಗ್ತಿದ್ದಾರೆ. ಓಕೆ, ದೇ ಸ್ಟಾರ್ಟ್ ಡಿವೈಡಿಂಗ್. ಇದು ಹೇಗೆ ಅಂದರೆ, ನಾವು ಒಂದೇ ಬೆಂಚಲ್ಲಿ ಕೂತಿದ್ದಾಗ ನಮ್ಮ ಫ್ರೆಂಡ್ಸ್ ಜೊತೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಓದಲಿಕ್ಕೆ ಶುರು ಮಾಡಿದರೆ ನಮಗೂ ಆಮೇಲೆ ಗಿಲ್ಟ್ ಕಾಡೋಕ್ಕೆ ಶುರುವಾಗತ್ತಲ್ಲ, ನಾನು ಓದ್ತಿಲ್ಲ ಇನ್ಮೇಲೆ ನಾನು ಓದಬೇಕು ಅಂತ. ಅದೇ ಥರ ಓಕೆ, ಇವ್ರು ಯಾವಾಗ ಡಿವೈಡ್ ಆಗೋಕ್ಕೆ ಶುರುವಾದರೂ ಇಲ್ಲಿ ಮಧ್ಯ ಇರುವ ಪ್ಯಾರನ್ಕೈಮಾ ಸೆಲ್ಸ್ ಕೂಡ ದೇ ಸ್ಟಾರ್ಟ್ ಡಿವೈಡಿಂಗ್. ಓಕೆನಾ? ಡಿವೈಡ್ ಆಗಿ ಅವರು ಈ ಥರ ಒಂದು ಲೇಯರ್ ಫಾರ್ಮೇಷನ್ ಆಗ್ತಾ ಇದ್ದಾರೆ. ಹೀಗೆ ಓಕೆ, ಹೀಗೆ ಪ್ರತಿಯೊಂದು ಎಲ್ಲ ಕಡೆನೂ ಅಷ್ಟೆ ನೋಡಿ. ಹೀಗೆ ಈಗ ಹೀಗೆ ಎಲ್ಲ ಕಡೆನೂ ಹಾಗೇನೆ. ಸೊ ಇದನ್ನು ನಾವೇನಂತ ಕರಿಬೇಕು ಗೊತ್ತಾ? ಎರಡು ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯ ಇದೆಯಲ್ವಾ? ಓಕೆ, ಹಾಗಾಗಿ ಇದನ್ನು ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ. ಓಕೆ, ಇದನ್ನು ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರಿತೇವೆ. ಸರಿನಾ? ಎಲ್ಲ ಕಡೆನೂ ಈಗ ಹೀಗೆ ಇಲ್ಲಿ ಇಲ್ಲೂ ಎಲ್ಲ ಈಗ ಲೇಯರ್ ಫಾರ್ಮೇಷನ್ ಶುರುವಾಯಿತು. ಎಲ್ಲ ಪ್ಯಾರನ್ಕೈಮಾ ಸೆಲ್ಸು ದೇ ಬಿಕೇಮ್ ಆ್ಯಕ್ಟಿವ್. ನಾವು ನೋಡಿ ಈಗ ಏನು ಫಾರ್ಮೇಷನ್ ಆಯಿತು ಅಂತ. ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಂ, this is intra alva, intrafascicular cambium and interfascicular cambium. ಎರಡು ಸೇರಿ ಈಗ ಎರಡು ಏನಾಗ್ತಾ ಬಂತು ಗೊತ್ತಾ? ಡಿವೈಡ್ ಆಗ್ತಾ 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 ದೇ ಸ್ಟಾರ್ಟೆಡ್ ಜಾಯ್ನಿಂಗ್. ಓಕೆ, ಡಿವೈಡ್ ಆಗಿ 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 ಏನಾಗ್ತಾ ಬಂದರು? ಇವರು ಜಾಯ್ನ್ ಆಗಲಿಕ್ಕೆ ಶುರುವಾದರು. ಈಗ ಟುಗೆದರ್ ದೇ ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ಅ ಸ್ಟ್ರಕ್ಚರ್ ಕಾಲ್ಡ್ ಆಸ್, ಟುಗೆದರ್ ಇದೇನಾಯ್ತು ಈಗ?
ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಯ್ತಲ್ಲ. ಓಕೆ, ಏನಾಯ್ತು ಈಗ ನೋಡಿ, ಎರಡು ಸೇರಿ ಕೇಂಬಿಯಲ್ ರಿಂಗಿನ ಫಾರ್ಮೇಷನ್ ಆಯಿತು. ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗ್. ಓಕೆನಾ? ಐ ಹೋಪ್ ಐ ಆಮ್ ಕ್ಲಿಯರ್. ನಾನು ಹೇಳಿದ್ನಲ್ಲ, ನೀವು ಅನಾಟಮಿಯನ್ನು ಫಸ್ಟು ಕಲಿಬೇಕು. ಇದು ನಾನು ಬರೆದಿರೋದು ಗ್ರೌಂಡ್ ಪ್ಲ್ಯಾನ್. ಯಾವುದ್ರದ್ದು? ಡೈಕಾಟ್ ಸ್ಟೆಮ್ಮಿಂದು. ಸೊ ಸೆಕೆಂಡರಿ ಗ್ರೋತ್ ಆಗೋದು ಸ್ಟೆಮ್ಮಲ್ಲಿ ಮತ್ತು ರೂಟಲ್ಲಿ ಮಾತ್ರ, ಅದರಲ್ಲೂ ಡೈಕಾಟ್ಸಲ್ಲಿ ಮಾತ್ರ. ಓಕೆ, ಡೈಕಾಟ್ಸಲ್ಲಿ ಮತ್ತು ಸ್ಟೆಮ್ಮಲ್ಲಿ ರೂಟಲ್ಲಿ ಮಾತ್ರ ಆಗ್ತಾ ಇದೆ. ಸೊ ಡೈಕಾಟ್ ಸ್ಟೆಮ್ಮಿನ ಗ್ರೌಂಡ್ ಪ್ಲ್ಯಾನನ್ನು ಬರೆದಿದ್ದೇನೆ ನಿಮಗೆ. ಡೈಕಾಟ್ ಸ್ಟೆಮ್ಮಿನ ಸೆಕ್ಷನನ್ನು ತೆಗೆದು ನೋಡಿದಾಗ ನಿಮಗೆ ಹೇಗೆ ಕಾಣಿಸುತ್ತೆ? ಹೀಗೆ ರಿಂಗ್ ಶೇಪಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅರೇಂಜ್ ಆಗಿರೋದು ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಒಂದೊಂದು ಬಂಡಲಲ್ಲೂ ಝೈಲಮ್ ಫ್ಲೋಯಮ್ ಹೀಗಿರುತ್ತೆ. ಈ ಕಡೆ ಝೈಲಮ್ ಇರುತ್ತೆ, ಈ ಕಡೆ ಫ್ಲೋಯಮ್ ಇರುತ್ತೆ. ಓಕೆ, ಈ ಝೈಲಮ್ ಮತ್ತು ಫ್ಲೋಯಮ್ನ ಮಧ್ಯದಲ್ಲಿ ಒಂದು ಸಣ್ಣ ಪ್ಯಾಚಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ. ನಾವು ಅದನ್ನು ವ್ಯಾಸ್ಕ್ಯುಲಾರ್ ಕೇಂಬಿಯಮ್ ಅಂತ ಕರಿತಿದ್ವಿ ಯಂಗ್ ಇರಬೇಕಾದ್ರೆ. ಆಯಿತಾ? ನಿಧಾನಕ್ಕೆ ಗಿಡ ದೊಡ್ಡಾಗ್ತಾ ಬಂದ ಹಾಗೆ ಇಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಡಿವೈಡ್ ಆಗಲಿಕ್ಕೆ ಶುರುವಾಗಿ ಒಂದು ಲೇಯರೇ ಫಾರ್ಮೇಷನ್ ಆಗತ್ತೆ. ಸೊ ವ್ಯಾಸ್ಕ್ಯುಲಾರ್ ಬಂಡಲ್ನ ಒಳಗಡೆ ಈ ಲೇಯರ್ ಫಾರ್ಮೇಷನ್, ಈ ಮೆರಿಸ್ಟಮ್ಯಾಟಿಕ್ ಲೇಯರ್ ಫಾರ್ಮೇಷನ್ ಆಗಿರೋದ್ರಿಂದ ಅದನ್ನು ಇಂಟ್ರಾ, ವಿದಿನ್ ಅಂತ ಅರ್ಥ ಅಲ್ವಾ, ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಮ್ ಅಂತ ಕರೆದ್ವಿ. ಓಕೆ, ಈಗ ಇವ್ರು ಯಾವಾಗ ಡಿವೈಡ್ ಆಗೋಕ್ಕೆ ಶುರುವಾದ್ರೋ, ಎರಡು ವ್ಯಾಸ್ಕ್ಯುಲಾರ್ ಬಂಡಲ್ಸ್ನ ಮಧ್ಯ ಇದ್ದಂಥ ಪ್ಯಾರೆನ್ಕೈಮಾ ಸೆಲ್ಸ್ ಕೂಡ ಆ ಒಂದು ಲೇಯರ್ ದೇ ಸ್ಟಾರ್ಟ್ ಡಿವೈಡಿಂಗ್. ಓಕೆನಾ? ಸೊ ಅವರು ಕೂಡ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ, ಒಂದು ರಿಂಗ್ ಥರ ಇದು, ದಿಸ್ ಬಿಕಮ್ಸ್ ಇಂಟರ್. ನಿಮಗೆ ಗೊತ್ತಿದೆ, ಎರಡು ಕಾಲೇಜಿನ ಮಧ್ಯ ಕಾಂಪಿಟೇಷನ್, ಇಂಟರ್ ಕಾಲೇಜ್, ಇಂಟರ್ ಸ್ಟೇಟ್, ಇಂಟರ್ ಡಿಸ್ಟ್ರಿಕ್ಟ್, ಹಾಗೆ ಅಲ್ವಾ? ಅದೇ ಥರ ಇಲ್ಲಿ ಕೂಡ ಎರಡು ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಮಧ್ಯ ಇರೋದ್ರಿಂದ ದಿಸ್ ಇಸ್ ಇಂಟರ್ ಫ್ಯಾಸಿಕ್ಯುಲಾರ್ ಕೇಂಬಿಯಮ್. ಸೊ ಒಳಗಡೆ ಇಲ್ಲಿ ಇಂಟ್ರಾ ಫ್ಯಾಸಿಕ್ಯುಲಾರ್ ಕೇಂಬಿಯಮ್ ಡೆವಲಪ್ ಆಯಿತು, ಪ್ರೊಡ್ಯೂಸ್ ಆಗ್ತಾ ಬಂತು. ಇಲ್ಲಿ ಇಂಟರ್ ಫ್ಯಾಸಿಕ್ಯುಲರ್ ಆಯಿತು. ಪ್ರತಿಯೊಂದು ಡಿವೈಡ್ ಆಗ್ತಾ ದೇ ಸ್ಟಾರ್ಟ್ ಜಾಯ್ನಿಂಗ್ ಟು ಈಚ್ ಅದರ್. ಓಕೆ, ಇಂಟರ್ ಫ್ಯಾಸಿಕ್ಯುಲರ್ ಕೇಂಬಿಯಮ್ ಮತ್ತು ಇಂಟ್ರಾ ಫ್ಯಾಸಿಕ್ಯುಲರ್ ಕೇಂಬಿಯಮ್ ಜಾಯಿನ್ ಆಗ್ತಾ ದ್ಯಾಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಕೇಂಬಿಯಮ್ ಅಥವಾ ಕೇಂಬಿಯಲ್ ರಿಂಗ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಈಗ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ the activity of cambial ring. Okay, activity of cambial ring. Activity of cambial ring. Okay na? ಈಗ ಒಂದ್ಸರ್ತಿ ಕೇಂಬಿಯಂ ರಿಂಗ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ ಗೊತ್ತಾ? ಇಟ್ ಸ್ಟಾರ್ಟ್ಸ್ ಆ್ಯಡಿಂಗ್ ಹೊಸ ಸೆಲ್ಸ್. ಈಗ ಮೆರಿಸ್ಟಮ್ಯಾಟಿಕ್ ಅಂತ ಹೇಳಿದಾಗಲೇ ಹೇಳಿದ್ದೆ ಅಲ್ವಾ, ಮೆರಿಸ್ಟಮ್ಯಾಟಿಕ್ ಅಂದರೆ ಡಿವೈಡಿಂಗ್ ಸೆಲ್ಸ್. ಅವರ ಕೆಲಸನೇ ಹೊಸ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗೋದು. ಓಕೆ, ಮೆರಿಸ್ಟಮ್ ಡಿವೈಡ್ ಆಗಬೇಕು, ಹೊಸ ಸೆಲ್ಸನ್ನು ಆ್ಯಡ್ ಮಾಡಬೇಕು. ಇದು ಕೂಡ ಈಗ ಮೆರಿಸ್ಟಮ್ಯಾಟಿಕ್ ಅಲ್ವಾ, ಕೇಂಬಿಯಲ್ ರಿಂಗ್. ಇದು ಎರಡೂ ಕಡೆಗೆ ಸೆಲ್ಸನ್ನು ಆ್ಯಡ್ ಮಾಡುತ್ತೆ. ಓಕೆ, ಎರಡೂ ಕಡೆಗೆ ಸೆಲ್ಸನ್ನು ಆ್ಯಡ್ ಮಾಡುತ್ತೆ. ಸೊ ಈ ಕಡೆ ಒಳಗಡೆಗೂ ಹೊಸ ಸೆಲ್ಸನ್ನು ಆ್ಯಡ್ ಮಾಡುತ್ತೆ, ಹೊರಗಡೆಗೂ ಹೊಸ ಸೆಲ್ಸನ್ನು ಆ್ಯಡ್ ಮಾಡುತ್ತೆ. ಓಕೆ, ಒಳಗಡೆಗೂ ಸೆಲ್ಸನ್ನು ಆ್ಯಡ್ ಮಾಡುತ್ತೆ, ಹೊರಗಡೆಗೂ ಸೆಲ್ಸನ್ನು ಆ್ಯಡ್ ಮಾಡುತ್ತೆ. ಈ ಒಳಗಡೆಗೆ ಆ್ಯಡ್ ಮಾಡಿರುವ ಸೆಲ್ಸ್ ಎಲ್ಲ ಆಲ್ರೆಡಿ ಮೊದಲೇ ಪ್ರೆಸೆಂಟ್ ಆಗಿತ್ತಲ್ಲ ಝೈಲಮ್, ಅದನ್ನು ಪ್ರೈಮರಿ ಝೈಲಮ್ ಅಂತ ಕರೀತಾರೆ. ಆಯಿತಾ? ಈಗೇನಾಗತ್ತೆ ಹೇಳಿ, ಹೊಸತಾಗಿ ಆ್ಯಡ್ ಆಗ್ತಿರುವ ಝೈಲಮ್ ಅಲ್ವಾ, ಹೊಸದಾಗಿ ಆ್ಯಡ್ ಆಗ್ತಿರುವ ಝೈಲಮ್ನ ಸೆಕೆಂಡರಿ ಝೈಲಮ್. ಈಗ ಹೊಸದಾಗಿ ಕೇಂಬಿಯಂ ರಿಂಗ್ ಹೊಸ ಝೈಲಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ್ಯಕ್ಚುಲಿ ಹೊಸ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅದು ಝೈಲಮ್ ಆಗಿ ಡೆವಲಪ್ ಆಗುತ್ತೆ ಆಮೇಲೆ. ಓಕೆ, ಸೊ ಈ ಕೇಂಬಿಯಲ್ ರಿಂಗ್ ಏನಾಗ್ತಿದೆ ಎರಡೂ ಕಡೆಗೂ. ಓಕೆ, ದ ಕೇಂಬಿಯಂ ಆಕ್ಟಿವಿಟಿ, ದ ಕೇಂಬಿಯಂ ಇಸ್ ಆಕ್ಟಿವ್, ಇಟ್ ಸ್ಟಾರ್ಟ್ಸ್ ಕಟ್ಟಿಂಗ್ ಆಫ್ ಸೆಲ್ಸ್ ಟು ಇನ್ ಬೋತ್ ಡೈರೆಕ್ಷನ್. ಓಕೆ, ಕೇಂಬಿಯಂ ಎರಡೂ ಕಡೆಗೆ ಸೆಲ್ಸನ್ನು ಆ್ಯಡ್ ಮಾಡ್ತಾ ಇರುತ್ತೆ. ಒಳಗಡೆಗೆ ಕೇಂಬಿಯಂ ಪ್ರೊಡ್ಯೂಸ್ ಮಾಡಿರುವಂಥ ಸೆಲ್ಸ್ ಎಲ್ಲ ಸೆಕೆಂಡರಿ ಝೈಲಮ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಈ ಕೇಂಬಿಯಂ ರಿಂಗ್ ಹೊರಗಡೆಗೆ ಏನು ಸೆಲ್ಸ್ ಆ್ಯಡ್ ಮಾಡುತ್ತಲ್ಲ, ದ್ಯಾಟ್ ಬಿಕಮ್ಸ್ ಸೆಕೆಂಡರಿ ಫ್ಲೋಯಮ್. ಓಕೆ, ಹೊರಗಡೆಗೆ ಆ್ಯಡ್ ಮಾಡೋದೆಲ್ಲ ಸೆಕೆಂಡರಿ ಫ್ಲೋಯಮ್ ಆಗಿ ಡೆವಲಪ್ ಆಗುತ್ತೆ, ಒಳಗಡೆಗೆ ಆ್ಯಡ್ ಮಾಡೋದೆಲ್ಲ ಸೆಕೆಂಡರಿ ಝೈಲಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ರಿಮೆಂಬರ್, ದ ಆಕ್ಟಿವಿಟಿ ಆಫ್ ಕೇಂಬಿಯಮ್ ಇಸ್ ಮೋರ್ ಆನ್ ದ ಇನ್ನರ್ ಸೈಡ್ ದ್ಯಾನ್ ದ್ಯಾಟ್ ಆಫ್ ದ ಔಟರ್ ಸೈಡ್. ಓಕೆ, ಅಂದರೆ ಕೇಂಬಿಯಂನ ಆಕ್ಟಿವಿಟಿ ಇದೆಯಲ್ಲ,
ಕೇಂಬಿಯಂನ ಆಕ್ಟಿವಿಟಿ ಅಂದರೆ ಕಟ್ಟಿಂಗ್ ಹೊಸ ಸೆಲ್ಸನ್ನು ಒಳಗಡೆಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ದ್ಯಾನ್ ದ್ಯಾಟ್ ಆಫ್ ಔಟರ್ ಸೈಡ್. ಅಂದರೆ ಝೈಲಮ್ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ ದ್ಯಾನ್ ಸೆಕೆಂಡರಿ ಫ್ಲೋಯಮ್ ಅಂತ ಅದರ ಅರ್ಥ ಅಲ್ವಾ? ಎಸ್. ಸೊ ಕೇಂಬಿಯಂ ಕಂಟಿನ್ಯೂಸ್ ಆಗಿ ಸೆಲ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದೆ. ಹೊರಗಡೆಗೂ ಆ್ಯಡ್ ಮಾಡುತ್ತೆ, ಒಳಗಡೆಗೂ ಆ್ಯಡ್ ಮಾಡುತ್ತೆ. ಈ ಟುವರ್ಡ್ಸ್ ಈ ಮಧ್ಯದಲ್ಲಿರೋದು ಇದು ಪಿತ್ ರೀಜನ್ ಅಲ್ವಾ? ಟುವರ್ಡ್ಸ್ ಪಿತ್ ಆ್ಯಡ್ ಮಾಡ್ತಾ ಇರುವ ಸೆಲ್ ಎಲ್ಲ ಸೆಕೆಂಡರಿ ಝೈಲಮ್ ಆಗಿ ಡೆವಲಪ್ ಆಗ್ತಿದೆ. ಹೊರಗಡೆ ಪೆರಿಫೆರಿ ಅಂತ ಕರಿತೇವಲ್ವ ಹೊರಗಡೆಗೆ, ಸೊ ಪೆರಿಫೆರಿ ರೀಜನ್ ಕಡೆಗೆ ಆ್ಯಡ್ ಮಾಡ್ತಿರುವ ಸೆಲ್ಲೆಲ್ಲ ಸೆಕೆಂಡರಿ ಫ್ಲೋಯಮ್ ಆಗಿ ಡೆವಲಪ್ ಆಗ್ತಾ ಇದೆ. The activity of cambium is more towards the pith than that of the periphery. ಒಳಗಡೆಗೆ ಆಕ್ಟಿವಿಟಿ ಜಾಸ್ತಿ ಇದೆ, ಹೊರಗಡೆಗೆ ಕಂಪೇರ್ ಮಾಡಿ ಹೊರಗಡೆ ಸ್ವಲ್ಪ ಕಮ್ಮಿ ಇರುತ್ತೆ. ಓಕೆನಾ? ಈಗ ಏನಾಗ್ತಾ ಹೋಗುತ್ತೆ ಹಾಗಾದರೆ, ಇಲ್ಲಿ ಆಕ್ಟಿವಿಟಿ ಜಾಸ್ತಿ, ಈ ಕಡೆಗೆ ಸೆಲ್ಸ್ ಜಾಸ್ತಿ ಆ್ಯಡ್ ಮಾಡ್ತಾ ಇರೋದ್ರಿಂದ ಸೆಕೆಂಡರಿ ಫ್ಲೋಯಮ್ ಜಾಸ್ತಿ ಆ್ಯಡ್ ಆಗ್ತಾ ಇದೆ ದ್ಯಾನ್ ಸೆಕೆಂಡರಿ ಝೈಲಮ್ ಜಾಸ್ತಿ ಆ್ಯಡ್ ಆಗ್ತಾ ಇದೆ ದ್ಯಾನ್ ಸೆಕೆಂಡರಿ ಫ್ಲೋಯಮ್. ಆಯಿತಾ? ಈಗ ನೋಡಿ ಏನಾಗುತ್ತೆ ಗೊತ್ತಾ, ಜಾಸ್ತಿ ಸೆಕೆಂಡರಿ ಝೈಲಮ್ ಆ್ಯಡ್ ಆಗ್ತಾ ಇರತ್ತೆ ಅಂತ ಅಂದ್ಕೊಳ್ಳಿ. ದ್ಯಾಟ್ ವಿಲ್ ಸ್ಟಾರ್ಟ್ ಎಕ್ಸರ್ಟಿಂಗ್ ಪ್ರೆಷರ್. ಓಕೆ, ಸೆಲ್ಸ್ ಆ್ಯಡ್ ಆದಾಗ ಜಾಗ ಬೇಕಲ್ವಾ? ಸೊ ನಿಧಾನಕ್ಕೆ ಹೊರಗಡೆ ಸೆಲ್ಸ್ ಮೇಲೆ ಪ್ರೆಷರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆ್ಯಸ್ ಅ ರಿಸಲ್ಟ್ ಸೆಕೆಂಡರಿ ಫ್ಲೋಯಮ್ ಮತ್ತು ಪ್ರೈಮರಿ ಫ್ಲೋಯಮ್ ಎರಡು ಹೊರಗಡೆ ಏನಿದೆಯೋ ಇಟ್ ಸ್ಟಾರ್ಟ್ಸ್ ಗೆಟಿಂಗ್ ಕ್ರಶ್ಡ್. ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿಗೆ ಸೆಲ್ಸ್ ಜಾಸ್ತಿ ಆ್ಯಡ್ ಆಗ್ತಿದೆ ಒಳಗಡೆಗೆ, ಆಯಿತಾ? ಹೊರಗಡೆಗೆ ಸ್ವಲ್ಪ ಕಮ್ಮಿ ಆಗ್ತಿದೆ. ಈ ಒಳಗಡೆಗೆ ಇನ್ನೂ ಸೆಲ್ಸ್ ಆ್ಯಡ್ ಆದಾಗ ಎಲ್ಲಿಗೆ ಹೋಗಬೇಕಲ್ವ ಸೆಲ್ಸ್? ಜಾಗ ಸಾಕಾಗಬೇಕಲ್ಲ. ದೇ ಸ್ಟಾರ್ಟ್ ಎಕ್ಸರ್ಟಿಂಗ್ ಪ್ರೆಷರ್. ಹೊರಗಡೆ ಇರುವ ಸೆಲ್ಸನ್ನು ಹೊರಗಡೆ ಇನ್ನೂ ತಳ್ತಾರೆ ಹೊಸ ಸೆಲ್ಸ್, ಆಯಿತಾ? ಆ್ಯಸ್ ಅ ರಿಸಲ್ಟ್ ಇಲ್ಲಿ ಪ್ರೈಮರಿ ಫ್ಲೋಯಮ್ ಮತ್ತು ಸೆಕೆಂಡರಿ ಫ್ಲೋಯಮ್ ಏನಿದೆಯಲ್ವಾ, ದಿಸ್ ಗೆಟ್ಸ್ ಕ್ರಶ್ಡ್. ಸ್ವಲ್ಪ ಪುಡಿ ಕೆಲವು ಫ್ಲೋಯಮ್ ಪ್ರೈಮರಿ ಫ್ಲೋಯಮ್ ಮತ್ತು ಕೆಲವು ಸೆಕೆಂಡರಿ ಫ್ಲೋಯಮ್ ಈಗ ಕ್ರಶ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಆದರೆ ಈ ಪ್ರೈಮರಿ ಝೈಲಮ್ ಏನಿತ್ತಲ್ವಾ, ಅದು ವಿಚ್ ಇಸ್ ಪ್ರೆಸೆಂಟ್ ಅಟ್ ದ ಸೆಂಟರ್, ಅದಕ್ಕೆ ಮಾತ್ರ ಏನೂ ಆಗೋದಿಲ್ಲ. ಓಕೆ, ಸೆಂಟರಲ್ಲಿರುವ ಪ್ರೈಮರಿ ಝೈಲಮ್ಗೆ ಏನೂ ಆಗೋದಿಲ್ಲ. ಆದರೆ ಸೆಕೆಂಡರಿ ಫ್ಲೋಯಮ್ ಮತ್ತು ಪ್ರೈಮರಿ ಫ್ಲೋಯಮ್ ಸೆಕೆಂಡರಿ ಫ್ಲೋಯಮ್ ಎರಡೂ ಕೂಡ ಸ್ವಲ್ಪ ಇಟ್ ಗೆಟ್ಸ್ ಕ್ರಶ್ಡ್. ಆಯಿತಾ? ಇನ್ನು ಈ ಕೇಂಬಿಯಮ್ ಇದೆಯಲ್ಲ ಇಲ್ಲಿ, ವಿಚ್ ಇಸ್ ಇಂಟರ್ಫ್ಯಾಸಿಕ್ಯುಲರ್ ಕೇಂಬಿಯಮ್ ಇದೆಯಲ್ಲ, ಈ ಇಂಟರ್ಫ್ಯಾಸಿಕ್ಯುಲರ್ ಕೇಂಬಿಯಮ್ ಕೆಲವು ಜಾಗಗಳಲ್ಲಿ ಇಟ್ ಪ್ರೊಡ್ಯೂಸಸ್ ಪ್ಯಾರನ್ಕೈಮಾ ಸೆಲ್ಸ್. ಓಕೆ, ಏನು ಪ್ರೊಡ್ಯೂಸ್ ಮಾಡುತ್ತೆ? ಕೆಲವು ಕಡೆ ಪ್ಯಾರನ್ಕೈಮಾ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ಯಾರನ್ಕೈಮಾ ಸೆಲ್ಸ್ ಹೇಗೆ ಇರುತ್ತೆ? ಯಾವ ದಿಕ್ಕು? ಈ ಥರ ರೇಡಿಯಲ್ ಡೈರೆಕ್ಷನಲ್ಲಿ ಪ್ಯಾರನ್ಕೈಮಾ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, which passes through the secondary xylem and secondary phloem. ಹೊಸತಾಗಿ ಫಾರ್ಮೇಷನ್ ಆಗಿರುವ ಸೆಕೆಂಡರಿ ಝೈಲಮ್ ಮತ್ತು ಸೆಕೆಂಡರಿ ಫ್ಲೋಯಮ್ನ ಮಧ್ಯದಲ್ಲಿ ಹೀಗೆ ರೇಡಿಯಲ್ ಡೈರೆಕ್ಷನಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಇದನ್ನು ಏನಂತ ಕರೀತಾರೆ ಅಂದರೆ, ದಿಸ್ ಇಸ್ ಸೆಕೆಂಡರಿ ಮೆಡ್ಯುಲರಿ ರೇ ಅಂತ ಕರೀತಾರೆ. ಏನಂತ ಕರೀತಾರೆ? ಸೆಕೆಂಡರಿ ಮೆಡ್ಯುಲರಿ ರೇ ಅಂತ ಇದನ್ನು ಕರೀತಾರೆ. ಫಾಸ್ಟಾಗಿ ಒಂದು ಸತಿ ರಿವೈಸ್ ಮಾಡ್ತೀನಿ ನೋಡಿ, ಇಲ್ಲಿವರೆಗೂ ಬರೀಬೇಕು ನೀವು. ಓಕೆ, ಸೆಕೆಂಡರಿ ಗ್ರೋತ್ ಅಂತ ಕೇಳಿದ್ರೆ ಇಲ್ಲಿವರೆಗೂ, ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್ ಅಂತ 5 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲಿವರೆಗೂ ಬರೀತೀರಾ. ಫಸ್ಟಿಗೆ ಬರೀತೀರಾ ಏನದು, ದ ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಇಸ್ ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗ್. ಫಾರ್ಮೇಷನ್ ಆಫ್ ಕೇಂಬಿಯಲ್ ರಿಂಗ್ ಏನು ಹೇಳಿ? ಸೊ ಸ್ಟೆಮ್ಮಿಗೆ ಬಂದಾಗ ವಾಸ್ಕ್ಯುಲಾರ್ ಬಂಡಲ್ xylem phloem ಮಧ್ಯ there will be a patch of meristematic tissue which starts dividing and result in the formation of intrafascicular cambium. ಆಯ್ತಾ? Slowly the adjacent parenchyma cells in between the vascular bundles starts dividing and results in the formation of interfascicular cambium. The intrafascicular cambium and interfascicular cambium joins each other and results in the formation of a ring which is called as cambial ring. ಅರ್ಥ ಆಯ್ತಲ್ವಾ? cambial ring in a formation ಆಯಿತು. Next, second step is activity of cambial ring. Okay, activity of cambial ring ಅಂತ ಬಂದಾಗ, the cambium ring is active
ಓಕೆ, ಇಟ್ ಕಟ್ಸ್ ದ ಸೆಲ್ಸ್, ಅಂದರೆ ಹೊಸ ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಬೋತ್ ದ ಡೈರೆಕ್ಷನ್, ಹೊರಗಡೆಗೂ ಆ್ಯಡ್ ಮಾಡುತ್ತೆ ಒಳಗಡೆ. ಓಕೆ, ದ cambial ring cuts off new cells in both direction. The cells that are added towards the pith region develops into secondary xylem, and the newly formed cells outside, okay, athwa towards the peripheral region, they develop into secondary phloem. Okay, the activity of cambium is more to the inner side than the outer side. So, the formation of secondary xylem is more when compared to secondary phloem. Okay na? Ega, the formation of more secondary xylem exerts pressure on the primary and secondary phloem. So, some of the secondary and primary phloem gets crushed. ಗೊತ್ತಾಗ್ತಿದೆ ಅಲ್ವಾ? ಜಾಸ್ತಿ ಆಕ್ಟಿವಿಟಿ ಈ ಕಡೆ ಇದೆ, ಇಲ್ಲಿ ಸ್ವಲ್ಪ ಕಮ್ಮಿ. ಇಲ್ಲಿ ಜಾಸ್ತಿ ಸೆಲ್ ಆ್ಯಡ್ ಆದಾಗ ಇವ್ರು ಏನು ಮಾಡ್ತಾರೆ, ಇವರನ್ನು ತಳ್ತಾರೆ. ಆಗ ಇಲ್ಲಿದ್ದಂತಹ ಪ್ರೈಮರಿ ಫ್ಲೋಯಮ್ ಮತ್ತು ಸೆಕೆಂಡರಿ ಫ್ಲೋಯಮ್ ಸ್ವಲ್ಪ ಕ್ರಶ್ ಆಗುತ್ತೆ. ಹವೇವರ್ ದ ಪ್ರೈಮರಿ xylem ನಿಯರ್ ದ ಸೆಂಟರ್ ಅಥವಾ ಪಿತ್ ರೀಜನ್ ರಿಮೇನ್ಸ್ ಇಂಟ್ಯಾಕ್ಟ್. ಪ್ರೈಮರಿ xylemiಗೆ ಏನೂ ಆಗೋದಿಲ್ಲ, ಅಲ್ಲಿ ನೀಟಾಗಿ ಇರುತ್ತೆ ಅದು. ಆಯಿತಾ? ಆಮೇಲೆ ಸಮ್ ಆಫ್ ಪಾರ್ಟ್ ಆಫ್ ದ ಕೇಮಿಯಮ್ ಇಲ್ಲಿ, ಓಕೆ, interfascicular cambium ಇದೆಯಲ್ಲ ಇದು, it starts producing parenchyma cells in some regions, okay, in radial directions. ನೋಡಿ, ರೇಡಿಯಲ್ ಡೈರೆಕ್ಷನ್ಸ್ ಅಲ್ಲಿ parenchyma cells ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡುತ್ತೆ. This parenchyma cells which cuts off the secondary xylem and secondary phloem, ಇದನ್ನ ನಾವೇನಂತ ಕರಿತೇವೆ? ಸೆಕೆಂಡರಿ ಮೆಡ್ಯುಲರಿ ರೇ ಅಂತ ಕರಿತೇವೆ. ಓಕೆ, ಕಟ್ಸ್ ಆಫ್. ನೋಡಿ, ಇಲ್ಲಿ ತಾನೇ ಹೊಸದಾಗಿ ಆ್ಯಡ್ ಆಗ್ತಾ ಇರೋದು ಈಗ ಸೆಕೆಂಡರಿ xylem, ಸೆಕೆಂಡರಿ ಫ್ಲೋಯಮ್. ಇದೆರಡನ್ನ ಕಟ್ ಮಾಡಿಕೊಂಡು ರೇಡಿಯಲ್ ಡೈರೆಕ್ಷನಲ್ಲಿ ಡೆವಲಪ್ ಆಗ್ತಿರುವ ಪ್ಯಾರೆನ್ಕೈಮಾ ಸೆಲ್ಸ್ನ ಏನಂತ ಕರಿತಿದ್ದೇವೆ? ಸೆಕೆಂಡರಿ ಮೆಡ್ಯುಲರಿ ರೇ. ನಿಮ್ಗೊಂದು ವಿಷಯ ಗೊತ್ತಿರಬೇಕು, ಫಸ್ಟಿಂದ ಪ್ಲ್ಯಾಂಟಲ್ಲಿ ಇರುತ್ತಲ್ಲ ಅದು ಪ್ರೈಮರಿ xylem, ಪ್ರೈಮರಿ ಫ್ಲೋಯಮ್. ಈ ಆಕ್ಟಿವಿಟಿಯ ನಂತರ ಬಂತಲ್ವ xylem ಫ್ಲೋಯಮ್, ಅದು ಸೆಕೆಂಡರಿ xylem, ಸೆಕೆಂಡರಿ ಫ್ಲೋಯಮ್ ಅಷ್ಟೇ. ಸೊ ದಿಸ್ ಇಸ್, ನೋಡಿ ಈಗ ಗೊತ್ತಾಯಿತು ನಿಮಗೆ. ಈ ಕೇಂಬಿಯಂ ರಿಂಗ್ ಇನ್ನೇನು ಮಾಡ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಒಳಗೂ ಸೆಲ್ ಆ್ಯಡ್ ಮಾಡುತ್ತೆ, ಹೊರಗೂ ಸೆಲ್ ಆ್ಯಡ್. ಸೊ ಹೀಗೆ ಒಳಗೆ ಹೊರಗೆ ಸೆಲ್ ಆ್ಯಡ್ ಮಾಡಿನೇ ಏನಾಯಿತು, ಈಗ ಇನ್ಕ್ರೀಸ್ ಇನ್ ಗರ್ತ್ ಆಗ್ತಾ ಹೋಗುತ್ತೆ. ಓಕೆ, ಇನ್ಕ್ರೀಸ್ ಇನ್, ಹೀಗೆ ಸೆಲ್ಸ್ ಆ್ಯಡ್ ಮಾಡಿನೇ ಇನ್ಕ್ರೀಸ್ ಇನ್ ಗರ್ತ್ ಆಗುತ್ತೆ. ದಿಸ್ ಇಸ್ ಹೌ ದೇರ್ ಇಸ್ ಇನ್ಕ್ರೀಸ್ ಅಥವಾ ದೇರ್ ಇಸ್ ಸೆಕೆಂಡರಿ ಗ್ರೋತ್ ಇನ್ ಸ್ಟೆಮ್. ಓಕೆನಾ? ಎಸ್. Next, let us study about the next concept, that is springwood atom wood. Before that I will tell you, ಈಗ ನಿಮಗೆ ಗೊತ್ತಿದೆ, ಸೊ ಡೈಕಾಟ್ ಸ್ಟೆಮ್, ಈಗ ಸುಮ್ಮನೆ ಹೀಗೆ ಬರೆದಿರ್ತಾನೆ ಡೈಕಾಟ್ ಸ್ಟೆಮ್ ಅಂತ ಅಂದ್ಕೊಂಡ್ರೆ, okay, if this is a dicot stem, so then this will be a cambium. ಇದು cambium ಅಂತ ಅನ್ಕೊಳ್ಳೋಣ. ಓಕೆ, ಇದು ಡೈಕಾಟ್ ಸ್ಟೆಮ್, ಇಲ್ಲಿ cambium. So now this activity of cambium ಇದೆಯಲ್ಲ, the activity of cambium is not, okay, the activity of cambium is dependent upon various factors. Okay, cambium ನ activity ಬೇರೆ ಬೇರೆ factors ನ ಮೇಲೆ dependent ಆಗಿದೆ. ಯಾವ ಥರ? It is dependent upon the physiological factors as well as it is dependent on the climatic factors also. Okay, yeah. Okay, it is dependent upon the physiological factors as well as the climatic, or we can simply say the environmental factors also. Okay, so the activity of cambium is dependent on the physiological factors as well as the environmental factors. ಆಯ್ತಾ? ಸೊ ನೀವೆಲ್ಲ ಜಿಯೋಗ್ರಫಿ ಓದಿದ್ದೀರಾ, ನಿಮಗೆ ಜಿಯೋಗ್ರಫಿಯಲ್ಲಿ ಗೊತ್ತಿದೆ ಟೆಂಪರೇಟ್ ರೀಜನ್ ಗೊತ್ತಿದೆ ಅಲ್ವಾ ನಿಮಗೆ? ಈಕ್ವೇಟರ್ ಹತ್ರ ಇರೋದಲ್ವಾ ಅದು ಟೆಂಪರೇಟ್ ರೀಜನ್ಸ್ ಅಂತ ಗೊತ್ತಿದೆಯಾ? ಟ್ರಾಪಿಕಲ್ ರೀಜನ್, ಟೆಂಪರೇಟ್ ರೀಜನ್ ಅಂತೆಲ್ಲ ಕಲ್ತಿದ್ದೀರಾ ಅಲ್ವಾ ನೀವು? ಯು ನೋ ಅಲ್ವಾ, ಈಕ್ವೇಟರಿಂದ ಹತ್ತಿರ ಇರೋದಕ್ಕೆ ಏನು ಹೇಳ್ತಾರೆ, ದೂರ ಇರೋದಕ್ಕೆ ಏನು ಹೇಳ್ತಾರೆ ಅಂತ. ಸೊ ಈ ಟೆಂಪರೇಟ್ ರೀಜನ್ಸ್ ಅಂತ ಬಂದಾಗ, ಓಕೆ, ಟೆಂಪರೇಟ್ ರೀಜನ್ಸಲ್ಲಿ ಏನಾಗುತ್ತೆ ಅಂದರೆ, ಓಕೆ,
ಟೆಂಪರೇಟ್ ರೀಜನ್ಗೆ ಬಂದಾಗ ದ ಕ್ಲೈಮ್ಯಾಟ್ ಅಥವಾ ದ ಸೀಸನ್ಸ್ ಆರ್ ನಾಟ್ ಯೂನಿಫಾರ್ಮ್ ಥ್ರೂ ಔಟ್ ದ ಇಯರ್ ಅಂತ ನಮಗೆ ಗೊತ್ತಿದೆ. ಓಕೆ, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಏನಾಗಿರುತ್ತೆ ಅಲ್ಲಿ ಅಥವಾ ಸೀಸನ್ಸ್ ಇಡೀ ವರ್ಷ ಒಂದೇ ಥರ ಇರೋದಿಲ್ಲ, ಹೌದು ತಾನೆ? ಎಸ್, ಏನಾಗುತ್ತೆ ಅಂದರೆ ಟೆಂಪರೇಟ್ ರೀಜನ್ಸಲ್ಲಿ ವಿ ಕ್ಯಾನ್ ಸಿ ಸೀಸನ್ಸ್ ಏನು, ಸ್ಪ್ರಿಂಗ್ ಸೀಸನ್ ಮತ್ತು ಆಟಮ್ ಸೀಸನ್ ಅಂತ ಕೇಳಿರ್ಬೋದು ನೀವು. ಸ್ಪ್ರಿಂಗ್ ಸೀಸನ್ ಆ್ಯಂಡ್ ಆಟಮ್ ಸೀಸನ್. ಈ ಕೇಂಬಿಯಲ್ ಆಕ್ಟಿವಿಟಿಗೆ ಬಂದಾಗ ಓಕೆ, ಸ್ಪ್ರಿಂಗ್ ಸೀಸನಲ್ಲಿ ಏನಾಗುತ್ತೆ, ಸ್ಪ್ರಿಂಗ್ ಸೀಸನಲ್ಲಿ ಕೇಂಬಿಯಲ್ ಆಕ್ಟಿವಿಟಿ ಇಸ್ ಮೋರ್ ಅಥವಾ ಕೇಂಬಿಯಮ್ ಇಸ್ ವೆರಿ ಆಕ್ಟಿವ್. ಓಕೆ, ಕೇಂಬಿಯಮ್ ಇಸ್ ವೆರಿ ಆಕ್ಟಿವ್ ಡ್ಯೂರಿಂಗ್ ದ ಸ್ಪ್ರಿಂಗ್ ಸೀಸನ್. ಸೊ ಸ್ಪ್ರಿಂಗ್ ಸೀಸನಲ್ಲಿ ಜಾಸ್ತಿ ಓಕೆ, ಸ್ಪ್ರಿಂಗಲ್ಲಿ ವೆರಿ ಆಕ್ಟಿವ್ ಓಕೆ. ಅದರ ಜೊತೆಗೆ ಇಟ್ ಪ್ರೊಡ್ಯೂಸಸ್ ಮೋರ್ ಝೈಲರಿ ಎಲಿಮೆಂಟ್ಸ್. ಓಕೆ, ಏನಾಗುತ್ತೆ, ಈ ಕೇಂಬಿಯಮ್ ಸ್ಪ್ರಿಂಗ್ ಸೀಸನಲ್ಲಿ ಜಾಸ್ತಿ ಝೈಲಮನ್ನು ಪ್ರೊಡ್ಯೂಸ್ ಮಾಡುತ್ತೆ, ಜಾಸ್ತಿ ಝೈಲರಿ ಎಲಿಮೆಂಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಆಗಿರೋ ಝೈಲಮ್ಸಲ್ಲಿ ಅಥವಾ ಝೈಲರಿ ಎಲಿಮೆಂಟ್ಸಲ್ಲಿ ವೆಸಲ್ಸ್ ಹೇಗಿರುತ್ತೆ ಗೊತ್ತಾ, ದೇ ವಿಲ್ ಬಿ ವೈಡರ್. ವೆಸಲ್ಸಿನ ಕ್ಯಾವಿಟಿ ಏನಿರತ್ತಲ್ಲ, ಸೊ ವೆಸಲ್ಸಿನ ಕ್ಯಾವಿಟಿ ದಟ್ ವಿಲ್ ಬಿ ವೈಡರ್. ಇಟ್ ವಿಲ್ ಹ್ಯಾವ್ ಅ ವೈಡರ್ ಕ್ಯಾವಿಟಿ ವೆಸಲ್ಸಲ್ಲಿ. ಅರ್ಥ ಆಗ್ತಾ ಇದೆ ಅಲ್ವಾ? ಆಯಿತಾ? ಸೊ ದ್ಯಾಟ್ ಇಸ್ ಅಬೌಟ್ ಸ್ಪ್ರಿಂಗ್ ಆಕ್ಟಿವ್. ಕೇಂಬಿಯಮ್ ಏನಾಗುತ್ತೆ, ಸ್ಪ್ರಿಂಗ್ ಸೀಸನ್ ಬರ್ತಿದ್ದ ಹಾಗೆ ಕೇಂಬಿಯಮ್ ಜಾಸ್ತಿ ಆಕ್ಟಿವ್ ಇರುತ್ತೆ ಸ್ಪ್ರಿಂಗ್ ಸೀಸನಲ್ಲಿ. ಓಕೆ, ಕೇಂಬಿಯಮ್ ಇಸ್ ಮೋರ್ ಆಕ್ಟಿವ್ ಇನ್ ದ ಸ್ಪ್ರಿಂಗ್ ಸೀಸನ್. ಜಾಸ್ತಿ ಇನ್ನೂ ಜಾಸ್ತಿ ಝೈಲರಿ ಎಲಿಮೆಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗುತ್ತೆ ಹೊರಗಡೆಗೆ. ಆಯಿತಾ? ಆ್ಯಡ್ ಮಾಡಿರುವಂತಹ ಝೈಲಮ್ ಇದೆಯಲ್ಲ, ಅದರಲ್ಲಿ ವೆಸಲ್ಲಿನ ಕ್ಯಾವಿಟಿ ದೊಡ್ಡದಾಗಿರುತ್ತೆ, ವೈಡರ್ ಕ್ಯಾವಿಟಿ ಇರುವಂಥ ವೆಸಲ್ಸ್ ಇರುತ್ತೆ. ಅದೇ ಆಟಮ್ ಸೀಸನ್ ಬಂತು. ಓಕೆ, ಆಟಮ್ ಅಂದರೆ ಚಳಿಗಾಲ ಅಲ್ವಾ, ಸೋಮಾರಿತನ ಅಲ್ವಾ, ಚಳಿಗಾಲ ಸೋಮಾರಿತನ, ಅವಾಗ ಹೇಳೋದೇ ಬೇಡ ಅಂತ ಅನ್ಸುತ್ತೆ. ಅದೇ ಥರ ಕೇಂಬಿಯಮ್ಗೂ ಕೂಡ. ಓಕೆ, ಆಟಮ್ ಸೀಸನ್ ಬಂದಾಗ ಕೇಂಬಿಯಮ್ ಇಸ್ ಲೆಸ್ ಆಕ್ಟಿವ್. ಓಕೆ, ಆಟಮ್ ಸೀಸನ್ ಬಂದಾಗ ಕೇಂಬಿಯಮ್ ಇಸ್ ಲೆಸ್ ಆಕ್ಟಿವ್, ಸೋಮಾರಿತನ ಅದಕ್ಕೂ ಕೂಡ. ಆಗ ಝೈಲರಿ ಎಲಿಮೆಂಟ್ಸ್ ಮೋರ್ ಇಲ್ಲಿತ್ತಲ್ವ, ಇಲ್ಲಿ ಝೈಲರಿ ಎಲಿಮೆಂಟ್ಸ್ ಆ್ಯಡ್ ಆಗದೆ ಕಮ್ಮಿ ಆಗ್ತಾ ಬಂತು, ಲೆಸ್ ಝೈಲರಿ ಎಲಿಮೆಂಟ್ಸ್. ಓಕೆ, ಝೈಲಮ್ ಆ್ಯಡ್ ಆಗೋದು ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಹೇಗೂ ಆ್ಯಡ್ ಆಗ್ತಿರೋದಂತೂ ಕಮ್ಮಿ. ಆ್ಯಡ್ ಆಗಿರೋ ಝೈಲಮಲ್ಲಿ ವೆಸಲ್ಸ್ನ ನೀವೇನಾದರೂ ನೋಡಿದ್ರೆ ಇಟ್ ವಿಲ್ ಹ್ಯಾವ್ ನ್ಯಾರೋ ಕ್ಯಾವಿಟಿ. ಓಕೆ, ನ್ಯಾರೋ ಝೈಲಮ್ಸ್, ನ್ಯಾರೋ ವೆಸಲ್ಸನ್ನ ಆ್ಯಡ್ ಮಾಡಿ ಇರುತ್ತೆ. ಸರಿನಾ? ಸೊ ನೀವು ಹೀಗೆ ನೋಡಿದಾಗ ಸ್ಪ್ರಿಂಗ್ ಸೀಸನ್ನಲ್ಲಿ ಏನಾಗುತ್ತೆ, ಸ್ಪ್ರಿಂಗ್ ಅಪಿಯರ್ಸ್ ಲೈಟರ್. ಐಲ್ ಡೂ ಒನ್ ಥಿಂಗ್, ಇದನ್ನು ಕೇಂಬಿಯಮ್ ಅಂತ ಬರೀತಾನೆ. ಈಗ ಇದು ಕೇಂಬಿಯಮ್ ಅಂತ ಅಂದ್ಕೊಳ್ಳೋಣ ಈಗ. ಓಕೆ, ಕೇಂಬಿಯಮ್ ಏನು ಮಾಡ್ತಾ ಇದೆ, ಸ್ಪ್ರಿಂಗಲ್ಲಿ ಏನಾಗುತ್ತೆ, ಅದಕ್ಕೆ ತುಂಬ ಖುಷಿ ಅಲ್ವಾ, ಸ್ಪ್ರಿಂಗಲ್ಲಿ ಹೀಗೆ ಡಾರ್ಕ್. ಓಕೆ, ಇಫ್ ದಿಸ್ ಇಸ್ ಕೇಂಬಿಯಮ್, ಇದು ಕೇಂಬಿಯಮ್ ಅಂತ ಅಂದ್ಕೊಂಡ್ರೆ ಸ್ಪ್ರಿಂಗ್ ಸೀಸನ್ನಲ್ಲಿ ಬಂದಾಗ ಜಾಸ್ತಿ ಝೈಲಮನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ, ಜಾಸ್ತಿ ಝೈಲಮ್. ಓಕೆ, ಈ ಕಡೆಗೆ ಝೈಲಮ್ ಜಾಸ್ತಿ ಆ್ಯಡ್ ಮಾಡ್ತಾ ಹೋಯಿತು. ಓಕೆನಾ? ನೆಕ್ಸ್ಟ್ ಸೀಸನ್ ಬಂತು, ಆಟಮ್ ಸೀಸನ್ಗೆ ಬಂದಾಗ ಯು ವಿಲ್ ಸಿ ಇದು ಜಾಸ್ತಿ. ಇದು ಹಳೆ ಸೀಸನ್ಸ್ ನೀವು ನೋಡಿದ್ರೆ ಹೀಗೆ ಕಾಣಿಸುತ್ತೆ ನಿಮಗೆ, ಇಲ್ಲಿ ಹೀಗೆ ಹೀಗೆ. ಓಕೆ, ಸೊ ನಾನು ಪರ್ಪಸ್ಫುಲಿ ಬೇರೆ ಬೇರೆ ಕಲರ್ಸಲ್ಲಿ ಬರೆದಿದ್ದೇನೆ. ಯಾಕೆ ಅಂದರೆ ಆಟಮ್ ಸೀಸನಲ್ಲಿ ಸೆಲ್ಸ್ ಸಣ್ಣ ಇರುತ್ತೆ. ಓಕೆ, ಸ್ವಲ್ಪನೇ ಇರುತ್ತೆ, ಹಾಗಾಗಿ ಇಟ್ ವಿಲ್ ಅಪಿಯರ್ ಡಾರ್ಕ್ ಇನ್ ಕಲರ್. ಓಕೆ, ಯಾವಾಗ ಆಟಮಲ್ಲಿ ಆ್ಯಡ್ ಆಗುತ್ತಲ್ಲ, ಆಟಮಲ್ಲಿ ಬಂದಿರುವಂಥದ್ದು ಅದು ಅದನ್ನು ಡಾರ್ಕ್ ಕಲರಲ್ಲಿ ಇರುತ್ತೆ. ಮತ್ತು ಇಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ವಿಲ್ ಹ್ಯಾವ್ ಹೈ ಡೆನ್ಸಿಟಿ.
ಓಕೆ, ಹೈ ಡೆನ್ಸಿಟಿ ಇರತ್ತೆ, ಡಾರ್ಕ್ ಇನ್ ಕಲರ್, ಯಾಕೆಂದರೆ ಸಣ್ಣ ಸಣ್ಣ ಸೆಲ್ಸು ಹತ್ರ ಇರೋದ್ರಿಂದ ಇಟ್ ಅಪಿಯರ್ಸ್ ಡಾರ್ಕ್ ಇನ್ ಕಲರ್, ಮತ್ತು ಇಟ್ ವಿಲ್ ಹ್ಯಾವ್ ಹೈ ಡೆನ್ಸಿಟಿ. ಅದೇ ಸ್ಪ್ರಿಂಗ್ ಸೀಸನಲ್ಲಿ ಓಕೆ ಲೋ ಡೆನ್ಸಿಟಿ ಇರುತ್ತೆ, ಮತ್ತು ಇಟ್ ವಿಲ್ ಬಿ ಲೈಟ್ ಇನ್ ಕಲರ್. ಓಕೆ, ಲೈಟ್ ಇನ್ ಕಲರ್ ಮತ್ತು ಲೋ ಡೆನ್ಸಿಟಿ. ಸೊ ಸ್ಪ್ರಿಂಗ್ ಸೀಸನ್ನಲ್ಲಿ ಆ್ಯಡ್ ಆಗಿರುವ ವುಡ್ಡಿಗೆ ಅದನ್ನು ಸ್ಪ್ರಿಂಗ್ ವುಡ್ ಅಥವಾ ಅರ್ಲಿ ವುಡ್ ಅಂತ ಕರೀತಾರೆ. ಆಟಮ್ ಸೀಸನಲ್ಲಿ ಪ್ರೊಡ್ಯೂಸ್ ಆಯ್ತಲ್ಲ ವುಡ್, ಅದನ್ನು ಲೇಟ್ ವುಡ್ ಅಥವಾ ಆಟಮ್ ವುಡ್ ಅಂತ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ರೈಟಿಂಗ್ ದ ಡಿಫ್ರೆನ್ಸಸ್. 3 ಮಾರ್ಕ್ಸಿಗೆ ಯೂಶ್ವಲಿ ಕೇಳ್ತಾರೆ, ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪ್ರಿಂಗ್ ವುಡ್ ಆ್ಯಂಡ್ ಆಟಮ್ ವುಡ್ ಅಂತ. ಇನ್ನೊಂದ್ಸತಿ ಫಾಸ್ಟಾಗಿ ಹೇಳ್ತೇನೆ. ಸೊ ಕೇಂಬಿಯಂ ಆಕ್ಟಿವಿಟಿಯನ್ನು ನಾನು ನಿಮಗೆ ಹೇಳಿದೆ, ಕೇಂಬಿಯಂ ಎರಡೂ ಕಡೆಗೆ ಸೆಲ್ಸನ್ನು ಆ್ಯಡ್ ಮಾಡೋದು ಅದರ ಕೆಲಸ ಅಂತ. ಈ ಕೇಂಬಿಯಂನ ಆಕ್ಟಿವಿಟಿ ಈಸ್ ಡಿಪೆಂಡೆಂಟ್ ಆನ್ ದ ಫಿಸಿಯೋಲಾಜಿಕಲ್ ಆ್ಯಂಡ್ ಎನ್ವೈರ್ನಮೆಂಟಲ್ ಕಂಡೀಷನ್ಸ್. ಓಕೆ, ಅದರಷ್ಟಕ್ಕೆ ಕೇಂಬಿಯಂ ಆಕ್ಟಿವಿಟಿ ಇದೆಯಲ್ಲ ಅದು ಫಿಸಿಯೋಲಾಜಿ ಅಂದರೆ ಪ್ಲ್ಯಾಂಟಿನ ಸ್ಟೇಟಸ್, ನೀರು ಆಹಾರ ಅದರ ಮೇಲೂ ಡಿಪೆಂಡ್ ಆಗುತ್ತೆ. ಜೊತೆಗೆ ಇಟ್ ಆಲ್ಸೋ ಡಿಪೆಂಡ್ ಅಪಾನ್ ದ ಎನ್ವೈರ್ನಮೆಂಟಲ್ ಕಂಡೀಷನ್ಸ್. ಓಕೆ, ಟೆಂಪರೇಟ್ ರೀಜನ್ಸಲ್ಲಿ ನಮಗೆ ಗೊತ್ತೇ ಇದೆ ವಾಟ್ ಇಸ್ ದಟ್ ಟೆಂಪರೇಚರ್ ಅಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇಟ್ ಇಸ್ ನಾಟ್ ಸೇಮ್ ಥ್ರೂ ಔಟ್ ದ ಇಯರ್, ಒಂದೇ ಥರ ಇರೋದಿಲ್ಲ ಅಂತ ನಮಗೆ ಗೊತ್ತಿದೆ ಅಲ್ವಾ. ಸೊ ಅಲ್ಲಿ ಸೀಸನ್ಸ್ ಇದೆ, ಸ್ಪ್ರಿಂಗ್ ಸೀಸನ್ ಮತ್ತು ಆಟಮ್ ಸೀಸನ್ ಅಂತ. ಈ ಸ್ಪ್ರಿಂಗ್ ಸೀಸನ್ ಬಂದಾಗ ಕೇಂಬಿಯಂ ಆಕ್ಟಿವಿಟಿ ಇಸ್ ಮೋರ್. ಓಕೆ, ಕೇಂಬಿಯಂ ಇಸ್ ಮೋರ್ ಆಕ್ಟಿವ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ಮೋರ್ ಝೈಲರಿ ಎಲಿಮೆಂಟ್, ಜಾಸ್ತಿ ಝೈಲರಿ ಎಲಿಮೆಂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಪ್ರೊಡ್ಯೂಸ್ ಆಗಿರುವಂತಹ ಝೈಲರಿ ಎಲಿಮೆಂಟ್ಸನ್ನ ನೀವು ನೋಡಿದ್ರೆ ಯು ಕ್ಯಾನ್ ಸಿ ದ ವೆಸಲ್ಸ್ ವಿತ್ ವೈಡರ್ ಕ್ಯಾವಿಟೀಸ್. ಓಕೆ, ವೈಡರ್ ಕ್ಯಾವಿಟೀಸ್ ಇರುವಂಥ ವೆಸಲ್ಸ್ ನಿಮಗೆ ಕಾಣಿಸುತ್ತೆ ಆಯಿತಾ. ಇಲ್ಲಿ ಸೆಲ್ಸ್ ದೊಡ್ಡಕ್ಕೆ ಇರೋದ್ರಿಂದ ದೊಡ್ಡಕ್ಕೆ ಇರೋದ್ರಿಂದ ಆ ವುಡ್ ಇದೆಯಲ್ಲ ಇಟ್ ಅಪಿಯರ್ಸ್ ಲೈಟರ್ ಇನ್ ಕಲರ್. ಓಕೆ, ಮತ್ತು ಡೆನ್ಸಿಟಿ ಕೂಡ ಕಮ್ಮಿ ಇರುತ್ತೆ, ಲೈಟರ್ ಇನ್ ಕಲರ್ ಆ್ಯಂಡ್ ಲೋ ಡೆನ್ಸಿಟಿ ಇರುತ್ತೆ. ಈ ಸ್ಪ್ರಿಂಗ್ ಸೀಸನಲ್ಲಿ ಪ್ರೊಡ್ಯೂಸ್ ಆಗಿರೋ ವುಡ್ಡನ್ನು ನಾವು ಸ್ಪ್ರಿಂಗ್ ವುಡ್ ಅಥವಾ ಅರ್ಲಿ ವುಡ್ ಅಂತ ಕರಿತೇವೆ. ಆಯ್ತು, ಆಟಮ್ ಸೀಸನ್ ಬರುತ್ತೆ. ಆಟಮ್ ಸೀಸನ್ ಬಂದಾಗ ದ ಕೇಂಬಿಯಂ ಇಸ್ ಲೆಸ್ ಆಕ್ಟಿವ್. ಓಕೆ, ಕೇಂಬಿಯಂನ ಆಕ್ಟಿವಿಟಿ ಕಮ್ಮಿ ಆಗ್ತಾ ಬರುತ್ತೆ, ಲೆಸ್ ಆಕ್ಟಿವ್. ಆಗ ಅದು ಪ್ರೊಡ್ಯೂಸ್ ಮಾಡೋದು ಸ್ವಲ್ಪ ಝೈಲರಿ ಎಲಿಮೆಂಟ್ಸ್ನ, ಸೊ ಲೆಸ್ ಝೈಲರಿ ಎಲಿಮೆಂಟ್ಸ್ನ ಆ್ಯಡ್ ಮಾಡುತ್ತೆ. ಆ್ಯಡ್ ಮಾಡಿರುವಂಥ ಝೈಲರಿ ಎಲಿಮೆಂಟ್ಸ್ನ ನೀವು ನೋಡಿದ್ರೆ ಯು ಕ್ಯಾನ್ ಸಿ ದ್ಯಾಟ್ ದ ಸೈಜ್ ಅಂದರೆ ವೆಸಲಿನ ಕ್ಯಾವಿಟಿ ಇಟ್ ವಿಲ್ ಬಿ ನ್ಯಾರೋ, ಸಣ್ಣ ಕ್ಯಾವಿಟಿ ಇರುವಂಥ ಸ್ವಲ್ಪ ಝೈಲಮನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ ಆಯಿತಾ. ಸೊ ಇಲ್ಲಿ ಸೆಲ್ ಸಣ್ಣ ಇರೋದ್ರಿಂದ ಹತ್ರ ಇರುತ್ತೆ. ಆದ್ದರಿಂದ ಈ ಟೈಮಲ್ಲಿ ಪ್ರೊಡ್ಯೂಸ್ ಆಗಿರೋ ವುಡ್ ಇಟ್ ಅಪಿಯರ್ಸ್ ಡಾರ್ಕರ್ ಇನ್ ಕಲರ್ ಆ್ಯಂಡ್ ಇಟ್ ವಿಲ್ ಹ್ಯಾವ್ ಮೋರ್ ಡೆನ್ಸಿಟಿ, ಡಾರ್ಕರ್ ಇನ್ ಕಲರ್, ಮೋರ್ ಡೆನ್ಸಿಟಿ. ಈ ವುಡ್ಡನ್ನು ನಾವು ಆಟಮ್ ವುಡ್ ಅಥವಾ ಲೇಟ್ ವುಡ್ ಅಂತ ಕರಿತೇವೆ. ಒಂದು ಮರವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಆಯಿತಾ, ಸ್ವಲ್ಪ ದೊಡ್ಡ ಮರ ಅಂದರೆ ಸೆಕೆಂಡರಿ ಗ್ರೋತನ್ನು ತೋರಿಸಿರ್ಬೇಕು ಅಂಥ ಮರಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಹೀಗೆ ಕಾಣಿಸುತ್ತೆ, ಒಂದು ಲೈಟ್ ವುಡ್, ಒಂದು ಡಾರ್ಕ್ ವುಡ್, ಒಂದು ಅರ್ಲಿ ವುಡ್, ಒಂದು ಲೇಟ್ ವುಡ್, ಅಥವಾ ಒಂದು ಸ್ಪ್ರಿಂಗ್ ವುಡ್, ಒಂದು ಆಟಮ್ ವುಡ್, ಒಂದು ಸ್ಪ್ರಿಂಗ್ ವುಡ್, ಒಂದು ಆಟಮ್ ವುಡ್. ಈ ಆಲ್ಟರ್ನೇಟ್ ರಿಂಗ್ ಇದೆಯಲ್ಲ, ಒಂದು ಡಾರ್ಕ್ ಮತ್ತು ಒಂದು ಲೈಟ್ ರಿಂಗ್ ಇದೆಯಲ್ಲ, ಈ ಎರಡನ್ನೂ ಸೇರಿದರೆ ಒಂದು ಡಾರ್ಕ್ ಒಂದು ಲೈಟ್ ರಿಂಗ್ ಇದೆಯಲ್ಲ ಅದು 1 ವರ್ಷದ ವುಡ್ಡಿನ ಗ್ರೋತ್. ಹಾಗಾಗಿ ಜೊತೆಗೆ ನಾವು ಇದನ್ನು ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆನ್ಯುಯಲ್ ರಿಂಗ್ ಅಂತ ಕರಿತೇವೆ. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಆನ್ಯುಯಲ್ ರಿಂಗ್. ಒಂದು ಲೈಟ್ ವುಡ್ ಮತ್ತು ಒಂದು ಡಾರ್ಕ್ ವುಡ್ ಸೇರಿದರೆ, ಅಥವಾ ಒಂದು ಸ್ಪ್ರಿಂಗ್ ವುಡ್ ಮತ್ತೊಂದು ಆಟಮ್ ವುಡ್ ಸೇರಿದರೆ, ಓಕೆ, 2 ಕಾನ್ಸೆಂಟ್ರಿಕ್ ರಿಂಗ್ಸ್ ಜೊತೆಗೆ ಇರತ್ತಲ್ಲ, 2 ಕಾನ್ಸೆಂಟ್ರಿಕ್ ರಿಂಗ್ಸ್, ಆ 2 ಕಾನ್ಸೆಂಟ್ರಿಕ್ ರಿಂಗ್ ಸೇರಿದರೆ ಅದು 1 ವರ್ಷದ ವುಡ್ಡಿನ ಗ್ರೋತ್ ಅದು ಆಯಿತಾ. ಸೊ ಅದನ್ನು ನಾವು ಏನಂತ ಕರಿತೇವೆ, ಆನ್ಯುಯಲ್ ರಿಂಗ್ ಅಂತ ಕರಿತೇವೆ. ದಿಸ್ ಆನ್ಯುಯಲ್ ರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಮರವನ್ನು ಕಟ್ ಮಾಡಿದಾಗ ಅದರಲ್ಲಿ ಎಷ್ಟು ಆನ್ಯುಯಲ್ ರಿಂಗ್ಸ್ ಇದೆಯೋ ಆ ಮರದ ಏಜನ್ನು ನಾವು ಎಸ್ಟಿಮೇಟ್ ಮಾಡ್ಬೋದು. ಎಷ್ಟು ಆನ್ಯುಯಲ್ ರಿಂಗ್ಸ್ ಇದೆ ನೋಡಿ, ಈ ಮರಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ. ದ ಏಜ್ ಆಫ್ ದ ಟ್ರೀ ಕ್ಯಾನ್ ಬಿ ಡಿಟರ್ಮೈನ್, ಓಕೆ, ಯೂಸಿಂಗ್ ಆನ್ಯುಯಲ್ ರಿಂಗ್ಸ್. ಇಸ್ ದ್ಯಾಟ್ ಫೈನ್? ಓಕೆ, so that is about the spring wood and autumn wood. Okay, so next let us see about what is hardwood and sapwood andre enu anta nodana. Okay, we'll see what is hardwood and what is sapwood.
ಒಂದು ಡೈಕಾಟ್ ಸ್ಟೆಮ್ನ ಹೀಗೆ ಕಟ್ ಮಾಡಿದಾಗ ಓಕೆ, ಒಂದು ಡೈಕಾಟ್ ಸ್ಟೆಮ್ಮನ್ನು ಕಟ್ ಮಾಡಿದಾಗ ಸರಿನಾ, ಝೈಲಮ್ ಎಲ್ಲಿರತ್ತೆ ಅಂತ ಗೊತ್ತಿದೆ ನಿಮಗೆ ಈ ರೀಜನಲ್ಲಿ. ಓಕೆ, ಝೈಲಮ್ ಆಯಿತಾ. ಅದರಲ್ಲೂ ಎಸ್ಪೆಷಲಿ ಈ ಸೆಕೆಂಡರಿ ಝೈಲಮ್ ಅಂತ ಇರತ್ತೆ ನೋಡಿ. ಓಕೆ, ಝೈಲಮ್ಮಿಗೆ ಬಂದಾಗ ಸೊ ಇನ್ ದಟ್ ಈಸ್ ದ ಗ್ರೇಟರ್ ಪಾರ್ಟ್ ಆಫ್, ಓಕೆ, ದ ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮ್, ಜಾಸ್ತಿ ಸೆಕೆಂಡರಿ ಝೈಲಮ್ ಏನಾಗುತ್ತೆ ಗೊತ್ತಾ? ಸೊ ಸೆಕೆಂಡರಿ ಝೈಲಮ್ ಒಂದು ಈ ರೀಜನಲ್ಲಿ ಇರತ್ತಲ್ವಾ. ಲೆಟ್ ಮಿ ರೈಟ್ ಇಟ್ ಇನ್ ಬ್ರೌನ್ ಕಲರ್ ಓನ್ಲಿ. ಸೊ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಸೆಕೆಂಡರಿ ಝೈಲಮ್ ಬಗ್ಗೆ ಮಾತ್ರ ಹೇಳ್ತಿದ್ದೇನೆ. ಓಕೆ, ಸೆಕೆಂಡರಿ ಝೈಲಮ್, ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮ್ ಏನಾಗುತ್ತೆ ಗೊತ್ತಾ? ಇಟ್ ಅಪಿಯರ್ಸ್ ಡಾರ್ಕ್ ಇನ್ ಕಲರ್. ಹೇಗೆ ಕಾಣಿಸುತ್ತೆ? ಇದು ಡಾರ್ಕ್ ಬ್ರೌನ್ ಇನ್ ಕಲರ್ ಕಾಣಿಸುತ್ತೆ. ಓಕೆ, ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮ್. ಓಕೆ, ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮ್ ಹೇಗೆ ಅಪಿಯರ್ ಆಗುತ್ತೆ? ನಮಗೆ ಡಾರ್ಕ್ ಬ್ರೌನ್ ಇನ್ ಕಲರ್ ಕಾಣಿಸುತ್ತೆ. ಯಾಕೆ ಡಾರ್ಕ್ ಬ್ರೌನ್ ಇನ್ ಕಲರ್ ಕಾಣಿಸುತ್ತೆ ಅಂದರೆ ಇಲ್ಲಿ ದ ಸೆಲ್ಸ್ ವಿಲ್ ಬಿ ಫಿಲ್ಡ್ ವಿತ್, ಓಕೆ, ದ ಸೆಲ್ಸ್ ವಿಲ್ ಬಿ ಫಿಲ್ಡ್ ವಿತ್ ರೆಸಿನ್ಸ್, ಗಮ್ಸ್, ಟ್ಯಾನಿನ್ಸ್, ಆಯಿಲ್ಸ್, ಓಕೆ, ಎಸೆನ್ಷಿಯಲ್ ಆಯಿಲ್ಸ್ ಮತ್ತು ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇಲ್ಲಿ ಫಿಲ್ ಆಗಿ ಇರುತ್ತೆ. ಓಕೆ, ಇಲ್ಲಿ ಏನಿರುತ್ತೆ? ದ ಸೆಲ್ಸ್ ವಿಲ್ ಬಿ ಫಿಲ್ಡ್ ವಿತ್ ಅ ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮ್. ಓಕೆ, ಅ ಗ್ರೇಟರ್ ಪಾರ್ಟ್ ಆಫ್ ಸೆಕೆಂಡರಿ ಝೈಲಮಲ್ಲಿ ಆಯಿಲ್ ಇರುತ್ತೆ, ರೆಸಿನ್ಸ್ ಇರುತ್ತೆ, ಟ್ಯಾನಿನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಓಕೆ, ಇದೆಲ್ಲ ಇಲ್ಲಿ ಸ್ಟೋರ್ ಆಗಿರೋದ್ರಿಂದ ಸರಿನಾ, ದಿಸ್ ಅಪಿಯರ್ಸ್ ಡಾರ್ಕ್ ಬ್ರೌನ್ ಇನ್ ಕಲರ್. ಆಯಿತಾ? ಈಗ ಆ ಸೆಲ್ಲಿನ ಒಳಗಡೆ ರೆಸಿನ್ಸ್, ಟ್ಯಾನಿನ್ಸ್, ಗಮ್ಸ್, ಆಯಿಲ್ಸ್ ಎಲ್ಲ ಇರೋದ್ರಿಂದ ಇಟ್ ಮೇಕ್ಸ್ ಇಟ್ ರೆಸಿಸ್ಟೆಂಟ್ ಟು ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್. ಓಕೆ, ಮೈಕ್ರೋಬಿಯಲ್ ಆರ್ಗ್ಯಾನಿಸಮ್ಸ್ ಮತ್ತು ಇನ್ಸೆಕ್ಟ್ಸಿಗೆ ಇದು ರೆಸಿಸ್ಟೆಂಟ್ ಆಗಿರುತ್ತೆ. ರೆಸಿಸ್ಟೆಂಟ್ ಅಂದರೆ ಮೈಕ್ರೋಬ್ಸ್ ಅಥವಾ ಇನ್ಸೆಕ್ಟ್ಸ್ ಆ ರೀಜನನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ತಿನ್ಲಿಕ್ಕೆ ಆಗಲ್ಲ. ಓಕೆ, ಇಟ್ ಮೇಕ್ಸ್ ಇಟ್ ರೆಸಿಸ್ಟೆಂಟ್. ಹಾಗಾಗಿ ದಿಸ್ ಪಾರ್ಟ್ ಆಫ್ ದ ವುಡ್, ಇದನ್ನು ನಾವು ಹಾರ್ಟ್ ವುಡ್ ಅಂತ ಕರಿತೇವೆ. ಓಕೆ, ಈ ವುಡ್ಡನ್ನು ಏನಂತ ಕರಿತೀರಾ? ಹಾರ್ಟ್ ವುಡ್ ಅಂತ ಕರಿತೇವೆ. ಹಾರ್ಟ್ ವುಡ್ ಇಸ್ ವೆರಿ ಸ್ಯೂಟಬಲ್ ಫಾರ್ ದ ಫರ್ನಿಚರ್ಸ್. ಓಕೆ, ಆ ವುಡ್ಡನ್ನು ಫರ್ನಿಚರ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಷ್ಟು ಬೇಗ ಅಲ್ಲಿ ಟರ್ಮೈಟ್ಸ್ ಗ್ರೋ ಆಗಲಿಕ್ಕೆ ಸಾಧ್ಯ ಇಲ್ಲ. ಟರ್ಮೈಟ್ಸ್ ಆ ವುಡ್ಡನ್ನು ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಿಸ್ ಪಾರ್ಟ್, ಓಕೆ, ಅಲ್ಲಿ ಯಾಕೆ ರೆಸಿಸ್ಟೆಂಟ್ ಅಂದರೆ ಅಲ್ಲಿ ಏನಿದೆ ಆ ಸೆಲ್ಸ್ ಒಳಗಡೆ? ಆಯಿಲ್, ಟ್ಯಾನಿನ್ಸ್, ರೆಸಿನ್ಸ್, ಗಮ್ಸ್ ಇದೆಲ್ಲ ಫಿಲ್ ಆಗಿರೋದ್ರಿಂದ ಆ ವುಡ್ ಇದೆಯಲ್ಲ, ಹಾರ್ಟ್ ವುಡ್ ಇದೆಯಲ್ಲ, ಆ ಹಾರ್ಟ್ ವುಡ್ ದಟ್ ಈಸ್ ರೆಸಿಸ್ಟೆಂಟ್ ಟು ಇನ್ಸೆಕ್ಟ್ಸ್ ಮತ್ತು ದ ಗ್ರೋತ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಆದ್ದರಿಂದ this region is very favorable for the furnitures. Okay, furniture production ಗೆ this is very suitable. ಜೊತೆಗೆ ಇಲ್ಲಿ ವಾಲ್ಸ್ ಕೂಡ ದೇ ಆರ್ ಹೈಲಿ ಲಿಗ್ನಿಫೈಡ್. ಜಾಸ್ತಿ ಲಿಗ್ನಿನ್ ಇರುವಂಥ ವಾಲ್ಸ್ ಕೂಡ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸರಿನಾ? ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಝೈಲಮ್ ಆಗಿದ್ರೂ ಕೂಡ ದಿಸ್ ಪಾರ್ಟ್ ಆಫ್ ದ ಟ್ರೀ, ಆ ಹಾರ್ಡ್ ವುಡ್ ಇದೆಯಲ್ಲ, ದಟ್ ಡಸ್ ನಾಟ್ ಕಂಡಕ್ಟ್ ವಾಟರ್, ನೀರನ್ನು ಕಂಡಕ್ಟ್ ಮಾಡೋದಿಲ್ಲ. ಆದರೆ ಇಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಟ್ರೀ. ಓಕೆ, ನೀರನ್ನು ಕಂಡಕ್ಟ್ ಮಾಡೋದಿಲ್ಲ ಅದು, ಯಾಕಂದರೆ ಅದರೊಳಗಡೆ ಎಲ್ಲ ತುಂಬಿಕೊಂಡಿರತ್ತಲ್ಲ, ರೆಸಿನ್ಸ್, ಗಮ್ಸ್, ಟ್ಯಾನಿನ್ಸ್, ನೀರನ್ನು ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ವಾಟರ್ ಕಂಡಕ್ಷನ್ ಮಾಡೋದಿಲ್ಲ ಸೆಕೆಂಡರಿ ಝೈಲಮ್ ಪಾರ್ಟ್ ಅಷ್ಟೇ, ಹಾರ್ಟ್ ವುಡ್ ಆಗಿರೋದು. ಬಟ್ ಇಟ್ ಗಿವ್ಸ್ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಟ್ರೀ. ಆಯಿತಾ? ನೆಕ್ಸ್ಟ್, ಇದರ ಸುತ್ತ, ಓಕೆ, ಇದರ ಸುತ್ತ ಇರುವಂಥ ಝೈಲಮ್ ಇದೆಯಲ್ಲ, ಇದು ದಿಸ್ ಇಸ್ ಕಾಲ್ಡ್ ಆಸ್ ಸ್ಯಾಪ್ ವುಡ್. ಓಕೆ, ಅದರ ಸುತ್ತ ಇರುವಂಥ ಲೈಟ್ ಕಲರ್ ವುಡ್ ಇದೆಯಲ್ಲ, ಅದನ್ನು ಸ್ಯಾಪ್ ವುಡ್ ಅಂತ ಕರಿತೇವೆ. ದ್ಯಾಟ್ ಈಸ್ ಆ್ಯಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಷನ್ ಆಫ್ ವಾಟರ್. ವಾಟರ್ ಮತ್ತು ಮಿನರಲ್ಸ್ನ ಕಂಡಕ್ಟ್ ಮಾಡಲಿಕ್ಕೆ ಇಲ್ಲಿ ಸುತ್ತ ಇರುವ ಬೇರೆ ಝೈಲಮ್, ಓಕೆ, ಸುತ್ತ ಇರುವಂತಹ ಝೈಲಮ್ ಅದು ಹೆಲ್ಪ್ ಮಾಡುತ್ತೆ. ಸರಿನಾ? ಆ ವುಡ್ಡನ್ನು ನಾವು ಕಂಡಕ್ಷನ್ಗೆ ಹೆಲ್ಪ್ ಮಾಡುವಂಥ ವುಡ್ಡನ್ನು ಏನಂತ ಕರಿತೇವೆ? ಸ್ಯಾಪ್ ವುಡ್ ಅಂತ ಕರಿತೇವೆ. So that is about heartwood and sapwood. So greater part of secondary xylem are cells that will be filled with oil, resins, gums,
ಟ್ಯಾನಿನ್ಸ್, ಓಕೆ, ಮತ್ತು ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಇದರೊಳಗಡೆ ತುಂಬಿಕೊಂಡಿರತ್ತೆ. ವಾಲ್ಸ್ ಲಿಗ್ನಿನಿಂದ ಫಿಲ್ ಆಗಿರುತ್ತೆ. ಈ ಪಾರ್ಟ್ ಡಾರ್ಕ್ ಬ್ರೌನ್ ಇನ್ ಕಲರ್ ಇರುತ್ತೆ. ದಿಸ್ ಪಾರ್ಟ್ ಇಸ್ ನೋನ್ ಆಸ್ ಹಾರ್ಟ್ ವುಡ್ ಅಂತ ನಾವು ಕರಿತೇವೆ. ಇದೆಲ್ಲ ಇರೋದ್ರಿಂದ ಹಾರ್ಟ್ ವುಡ್ ಇಸ್ ರೆಸಿಸ್ಟೆಂಟ್ ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ಹಾಗಾಗಿ ದಿಸ್ ಇಸ್ ಗುಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫರ್ನಿಚರ್ಸ್. ದೇ ಡೋಂಟ್ ಕಂಡಕ್ಟ್ ವಾಟರ್ ಬಟ್ ದೇ ಗಿವ್ ಮೆಕ್ಯಾನಿಕಲ್ ಸಪೋರ್ಟ್. ಇದರ ಸುತ್ತ ಇರುವಂತಹ ಝೈಲಮ್ ಇದೆಯಲ್ಲ, that is responsible for conduction of water from the root to the leaves. ಆಯಿತಾ? ಆ ವುಡ್ಡನ್ನು ನಾವು ಏನಂತ ಕರಿತೇವೆ? ಸ್ಯಾಪ್ ವುಡ್ ಅಂತ ಕರಿತೇವೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ವ್ಯಾಸ್ಕ್ಯುಲಾರ್ ಕೇಂಬಿಯಮ್ ಅಂದರೆ ಏನು ಅಂತ ಗೊತ್ತಾಯಿತು ನಮಗೆ. ಈಗ ಆಕ್ಟಿವಿಟಿ ಆಫ್ ಅಂದರೆ ರಿಂಗಿನ ಫಾರ್ಮೇಷನ್ ಹೇಗಾಗತ್ತೆ, ಓಕೆ, ಕೇಂಬಿಯಮ್ ರಿಂಗ್ ಫಾರ್ಮೇಷನ್ ಹೇಗಾಗತ್ತೆ, ಆಕ್ಟಿವಿಟಿ ಆಫ್ ಕೇಂಬಿಯಲ್ ರಿಂಗ್ ಅಂದರೆ ಏನು ಅಂತ ಕಲ್ತ್ವಿ. ಜೊತೆಗೆ ಅಂದರೆ ಟುಗೆದರ್ ದಟ್ ಇಸ್ ಇಟ್ ಸೆಲ್ಫ್ ಇಸ್ ಸೆಕೆಂಡರಿ ಗ್ರೋತ್ ಆಫ್ ದ ಸ್ಟೆಮ್ ಕಲ್ತಿದ್ದೇವೆ ನಾವು. ಓಕೆ, ಸೆಕೆಂಡರಿ ಗ್ರೋತ್ ಆಫ್ ಡೈಕಾಟ್ ಸ್ಟೆಮ್ ಕಲ್ತ್ವಿ. ಅದಾದಮೇಲೆ ವಿ ಹ್ಯಾವ್ ಲರ್ನ್ಟ್ ಅಬೌಟ್ ವಾಟ್ ಇಸ್ ಸ್ಪ್ರಿಂಗ್ ವುಡ್ ಆ್ಯಂಡ್ ಆಟಮ್ ವುಡ್ ಆ್ಯಂಡ್ ದೆನ್ ವಾಟ್ ಇಸ್ ಹಾರ್ಟ್ ವುಡ್ ಆ್ಯಂಡ್ ಸ್ಯಾಪ್ ವುಡ್ ಅಂತ ಕಲ್ತ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು ಮೆರಿಸ್ಟಮ್ ಬಗ್ಗೆ ಹೇಳಿದ್ನಲ್ಲ, ಲ್ಯಾಟರಲಲ್ಲಿ 2 ಹೇಳಿದ್ದೆ, ವ್ಯಾಸ್ಕ್ಯುಲಾರ್ ಕೇಂಬಿಯಮ್ ಮತ್ತು ಕಾರ್ಕ್ ಕೇಂಬಿಯಮ್ ಅಂತ ಅಲ್ವಾ. ಸೊ ವ್ಯಾಸ್ಕ್ಯುಲಾರ್ ಕೇಂಬಿಯಮ್ ಏನು ಕೆಲಸ ಮಾಡುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತು ಕಲ್ತಿದ್ದೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಅಸ್ ಸ್ಟಡಿ ಅಬೌಟ್ ಕಾರ್ಕ್ ಕೇಂಬಿಯಮ್.